ಗೀತಾ ನಾಯಕನಟ್ಟಿ ನಿವಾಸಿ. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೆ ರಾಜಮಾತೆ ಆದಂತ ಸ್ವರ್ಣಮಾಲ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಹಾಗೆ ಧ್ಯಾನ ಮಾರ್ಗಕ್ಕೆ ಕೊಂಡೊಯ್ದಂತ ನನ್ನ ಪ್ರೀತಿಯ ಚಿಕ್ಕಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಸಹ ಅನಂತ ಧನ್ಯವಾದಗಳು. ಹಾಗೆ ನನ್ನ ಅತ್ತೆ ಮಾವ, ನನ್ನ ತಂದೆ ತಾಯಿಗಳಿಗೂ ಸಹ ಅನಂತ ಧನ್ಯವಾದಗಳು ತಿಳಿಸುತ್ತೇನೆ ಮಾಸ್ಟರ್ಸ್. ಧ್ಯಾನ ಜ್ಞಾನಕ್ಕೆ ನಮಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸರ್ ಆದಂತಹ ಲಕ್ಷ್ಮೀ ರಂಗನಾಥ್ ಸರ್ಗೂ ಸಹ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇವತ್ತು ಮೊದಲಿಗೆ ಜ್ಞಾನ ಹಂಚಿಕೆ ಇರೋದ್ರಿಂದ ಮಾಸ್ಟರ್ಸ್ ಎಲ್ಲರೂ ನೀವು ಸರಿಯಾದ ಸಮಯಕ್ಕೆ ಇಲ್ಲಿ ವೇದಿಕೆಗೆ ಆಸೀನರಾಗಿದ್ದೀರಿ. ನಿಮಗೂ ಸಹ ಧನ್ಯವಾದಗಳು ಮಾಸ್ಟರ್ಸ್. ನಮ್ಮ ಜೀವನದ ಅಮೂಲ್ಯ ರತ್ನಗಳ ಬಗ್ಗೆ ಮಾಹಿತಿ ಕೊಡೋದಕ್ಕಿಂತ ಮುಂಚೆ ನಮ್ಮ ಪತ್ರಿಜಿಯವರ ಒಂದು ನುಡಿಗಳನ್ನು ನೋಡೋಣ ಮಾಸ್ಟರ್ಸ್. ಸೃಜನಶೀಲ ಚಟುವಟಿಕೆಯಿಂದ ಮನಸ್ಸು ರೋಮಾಂಚನಗೊಳ್ಳುತ್ತದೆ. ಸೃಜನಶೀಲ ಚಟುವಟಿಕೆಗಳಿಂದ ಮನಸ್ಸು ರೋಮಾಂಚನಗೊಳ್ಳುತ್ತದೆ. ಸತ್ಯದ ದರ್ಶನದಿಂದ ಬುದ್ಧಿಶಕ್ತಿ ರೋಮಾಂಚನಗೊಳ್ಳುತ್ತದೆ. ಸತ್ಯದ ದರ್ಶನದಿಂದ ಬುದ್ಧಿಶಕ್ತಿ ರೋಮಾಂಚನಗೊಳ್ಳುತ್ತದೆ. ಸತ್ಯದ ಅನುಭವದಿಂದ ಆತ್ಮವು ರೋಮಾಂಚನಗೊಳ್ಳುತ್ತದೆ. ನೋಡಿ ಮಾಸ್ಟರ್ಸ್, ಪತ್ರಿಜಿಯವರ ಅದ್ಭುತವಾದಂತಹ ನುಡಿ ಮಾತುಗಳನ್ನ ಕೇಳಿಸ್ಕೊಂಡಿದ್ವಿ ನಾವೆಲ್ಲರೂ. ನಂತರ ಜ್ಞಾನಾಂಚಿಕೆಗಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮಾಸ್ಟರ್. ನಮ್ಮ ಜೀವನದ ಅಮೂಲ್ಯದ ರತ್ನಗಳು ಅಂತಂದೇಳಿ ಯಾವ್ಯಾವು ಏನು ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಮಾಸ್ಟರ್ಸ್. ನಾನು ತಾನಾಗಿ ಬರುವುದು ತಾರುಣ್ಯ ಮತ್ತು ಮುಪ್ಪು. ತಾನಾಗಿ ಬರುತ್ತಾ ಇರುತ್ತೆ ಇದು ತಾರುಣ್ಯ ಮತ್ತು ಮುಪ್ಪು ಅನ್ನೋದು. ಬೇಡ ಅಂದ್ರೂ ಬಿಡದೆ ಇರೋದು ಇದು ಮುಪ್ಪು ಆಗಿರ್ಬೋದು, ಮತ್ತೆ ಒಂದು ತಾರುಣ್ಯ ಆಗಿರ್ಬೋದು. ಹೇಗೆ ಸೂರ್ಯ ಚಂದ್ರಗಳು ಅವರ ಕೆಲಸಗಳನ್ನು ತಾನಾಗಿ ತಾನು ಮಾಡ್ತಿರ್ತವೆ ಅಲ್ವಾ. ಯಾವುದಾದ್ರೂ ಬೇಸತ್ತು ನನಗೆ ಇವತ್ತು ಸಾಧ್ಯ ಇಲ್ಲ ಕೆಲಸ ಮಾಡ್ಲಿಕ್ಕೆ ಅಂತೇಳಿ ಅವು ಸುಮ್ನಿದ್ ಬಿಟ್ರೆ ಈ ಬ್ರಹ್ಮಾಂಡ ಅಲ್ಲೋಲ ಕಲ್ಲೋಲ ಆಗುತ್ತಲ್ಲ ಮಾಸ್ಟರ್ಸ್. ಅದೇ ರೀತಿ ಒಂದು ಹೆಂಗೆ ಗಡಿಯಾರ ತಿರುಗ್ತಾನೆ ಇರುತ್ತೆ, ಸುಸ್ತಾಗಿದೆ ಅಂತ ಇಲ್ಲ, ರಾತ್ರಿ ಆಗಿದೆ ಅಂತ ಇಲ್ಲ, ಹಗಲಾಗಿದೆ ಅಂತ ಇಲ್ಲ. ಅದೇ ರೀತಿ ಯಾವ ರೀತಿ ಅದು ಸಮಯಕ್ಕೆ ಸರಿಯಾಗಿ ಅದು ಕೆಲಸವನ್ನು ಹೇಗೆ ಮಾಡ್ತಾ ಇರುತ್ತೋ ಹಾಗೇ ಸಹ ಇದು ತಾರುಣ್ಯ ಮತ್ತು ಮುಪ್ಪು ಅನ್ನೋದು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಯಾವ್ಯಾವ ಟೈಮಿಗೆ ಏನೇನ್ ಆಗ್ಬೇಕು ಅನ್ನೋದು ಎಲ್ಲ ಆಗ್ತಾನೆ ಇರುತ್ತೆ ಮಾಸ್ಟರ್ಸ್. ತಾರುಣ್ಯ ಅನ್ನೋದಾದ್ರೆ ಇಲ್ಲಿ ದೈಹಿಕ ಮತ್ತು ಮಾನಸಿಕ ಬದಲಾವಣೆಯನ್ನು ಸಮಯ ಅದು ಒಂದು 12 ರಿಂದ 15 ವರ್ಷ ಅಂದ್ರೆ ತಾರುಣ್ಯದ ವಯಸ್ಸು ಅಂತ ನಾವಿಲ್ಲಿ ನೋಡಬಹುದು ಮಾಸ್ಟರ್ಸ್. ಆ ವಯಸ್ಸಿನಲ್ಲಿ ಬದಲಾವಣೆಗಳನ್ನು ನಾವು ನೋಡಬಹುದು. ಅದೇ ರೀತಿ ಮುಪ್ಪು ವ್ಯಕ್ತಿಯ ಜೀವನದ ಕೊನೆಯ ಹಂತ. ಅದನ್ನು ಸಹ ನಾವು ಬೇಸತ್ತಂಗಿಲ್ಲ ಮಾಸ್ಟರ್ಸ್. ಕೊನೆಯ ಹಂತ ಅಂತಂದೇಳಿ ಪ್ರಾರಂಭ ಅಂತಾನೆ ತಿಳ್ಕೊಬೇಕು ನಾವಿಲ್ಲಿ. ಏಕೆಂದ್ರೆ ಈ ಭೂಮಿಗೆ ಬಂದಿದೀವಿ ಅಂತಂದ್ಮೇಲೆ ಮತ್ತೆ ಪುನಃ ಹೋಗ್ಬೇಕು. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಬಂದಿವು ಸುಮ್ಮನೆ ಅಂತಂದೇಳಿ ಇಲ್ಲಿ ನಾವು ಸುಮ್ಮನೆ ಬಂದಿದೀವಿ ಒಂದಷ್ಟು ನೋಡ್ಕೊಂಡು ಹೋಗಕ್ಕೆ, ಒಂದಷ್ಟು ನಟನೆ ಮಾಡ್ಲಿಕ್ಕೆ, ನಾಟಕ ಮಾಡ್ಲಿಕ್ಕೆ, ಎಲ್ಲ ಒಂದು ಪಾತ್ರಧಾರೆಗಳನ್ನು ಒತ್ತು ತಂದ್ಬಿಟ್ಟಿದೀವಿ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ ಅಂತಂದೇಳಿ ಇಲ್ಲಿ ಒಂದು ತಾನಾಗಿ ಬರ್ತಾ ಇರುತ್ತೆ ಅದು. ತಾರುಣ್ಯದಾಗಿರ್ಬಹುದು, ಮುಪ್ಪು ಅನ್ನೋದಾಗಿರ್ಬೋದು, ಒಂದಷ್ಟು ಆತ್ಮದ ಸ್ಥಿತಿಗಳನ್ನು ಸಹ ಇಲ್ಲಿ ನೋಡ್ಬೋದು. ಇಲ್ಲಿ ಶೇಷವಾತ್ಮ, ಬಾಲಾತ್ಮ, ಪ್ರೌಢಾತ್ಮ, ಯೌನಾತ್ಮ, ವೃದ್ಧಾತ್ಮ, ಮುಕ್ತಾತ್ಮ, ಪರಮಾತ್ಮ ಅಂತ ಹೇಳಿ ಇವೆಲ್ಲವೂ ಅಷ್ಟೇ ಮಾಸ್ಟರ್ಸ್. ಒಂದೊಂದು ಹಂತಗಳನ್ನ ದಾಟಿ 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 ಯಾವ ಸಮಯಕ್ಕೆ ಹೆಂಗೆ ಅಂತಂದೇಳಿ ಎಲ್ಲವೂ ಅದು ಬರ್ತಾನೆ ಇರುತ್ತೆ. ಅದು ಯಾವುದು ಬೇಡ ಅಂದ್ರೆ ನಿಲ್ಲೋದಿಲ್ಲ ಮಾಸ್ಟರ್ಸ್. ಅದು ತಾನಾಗಿ ಬರ್ತಾ ಇರುತ್ತೆ. ಹೇಗೆ ಕಾಲಗಳಲ್ಲಿ ಬದಲಾವಣೆಗಳನ್ನು ನೋಡ್ತಾ ಇರ್ತೀವಲ್ಲ, ಆತರ ನಾವು ನೋಡ್ತಾ ಹೋಗ್ತಾ ಇದೀವಿ ಮಾಸ್ಟರ್ಸ್. ಅದೇ ರೀತಿ ನಾವು ನೋಡೋದಾದ್ರೆ ನಮ್ಮ ಸಂಗಡ ಬರುವುದು ಪಾಪ ಮತ್ತು ಪುಣ್ಯ. ನಮ್ಮ ಸಂಗಡ ಬರುವುದು ಪಾಪ ಮತ್ತು ಪುಣ್ಯ. ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ನಾವು ಈ ಭೂಮಿಗೆ ಬರುವಾಗ ಏನನ್ನೂ ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗಾದ್ರೂ ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ. ಒಂದಷ್ಟು ಮೂಟೆಗಳನ್ನ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀವಿ. ಪಾಪದ ಗಂಟು ಮತ್ತೆ ಪುಣ್ಯದ ಗಂಟು, 2 ಗಂಟುಗಳನ್ನ ತಗೊಂಡು ಹೋಗ್ತೀವಿ. ಎಷ್ಟೆಷ್ಟು ಪಾಪದ ಮಾಡ್ತಿರ್ತೀವೋ ಅಷ್ಟು ಪಾಪದ ಗಂಟು, ಎಷ್ಟೆಷ್ಟು ಪುಣ್ಯ ದಾನ ಧರ್ಮವನ್ನು ಮಾಡ್ಕೊಂಡು ಪುಣ್ಯವನ್ನ ಕಟ್ಕೊಳ್ತೀವೋ ಅಷ್ಟು ಪುಣ್ಯದ ಗಂಟುಗಳನ್ನ ನಾವು ತಗೊಂಡ್ಕೊಂಡು ಹೋಗ್ತೀವಿ. ಬರುವಾಗ ಎಲ್ಲ ಇರುತ್ತೆ, ನಾವು ಇಂತಿಂತ ಪ್ಲಾನ್ ಹಾಕೊಂಡು ಬಂದಿರ್ತೀವಿ. ಇಲ್ಲಿ ಒಂದು ವ್ಯಾಮೋಹ, ಹಣ, ಆಸ್ತಿ ಅನ್ನೋ ಒಂದು ವ್ಯಾಮೋಹಕ್ಕೆ ಬಿದ್ದುಬಿಟ್ಟು ಎಲ್ಲವನ್ನು ಮರೆತು ಬೇರೆ ಏನೋ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀವಿ. ಅದೂ ನಮ್ಮದೇ ಆಗಿರುತ್ತೆ ಪ್ಲಾನ್ ಅನ್ನೋದು. ಹಾಗಾಗಿ ನಮ್ಮ ಸಂಗಡ ಇರುವುದು ಅಥವಾ ಬರುವುದು ಅಂದ್ರೆ ಎರಡೇ, ಅದು ಪಾಪ ಮತ್ತು ಪುಣ್ಯ ಅಂತಂದೇಳಿ.
ಹಿಂಗಿದ್ದವ್ರು ಹಿಂಗ್ ಹೋಗ್ಬಿಟ್ರಂತಾರೆ. ಎಂತ ಪುಣ್ಯವಂತ್ರಿ ಅವರು, ಎಷ್ಟು ಪುಣ್ಯ ಪಡೆದಿದಾರಲ್ವಾ. ಈಗಿದ್ರಂತೆ ಈಗ ಇಲ್ವಂತೆ ಅಂತಂದೇಳಿ ಇಂಥವ್ರಿಗೆ ಪುಣ್ಯ ಅಂತ ಹೇಳ್ತೀವಲ್ವಾ ಮಾಸ್ಟರ್ಸ್. ನಾವೆಲ್ಲ ಕೇಳಿರ್ತೀವಿ, ನೋಡಿರ್ತೀವಿ ಆಲ್ರೆಡಿ ಅಲ್ವಾ. ತುಂಬಾನೇ ನೆರಳ್ತಾ ಇರ್ತಾರೆ ಅವರು, ಏನ್ ಪಾಪ ಮಾಡಿದ್ರಂತ ಅದನ್ನು ಸಹ ನೋಡ್ತಿರ್ತೀವಿ ನಾವು. ಪುಣ್ಯ ನೋಡಿರ್ತೀವಿ ಅಂದ್ರೆ ಪಾಪನೂ ನೋಡಿರ್ತೀವಿ. ಎಷ್ಟು ನೀಚ್ತಾ ಇದಾರ ಅವರು, ಇವೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡಿರ್ತೀವಿ. ಈ ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ ಒಂದಷ್ಟು ಬದಲಾವಣೆಗಳನ್ನ ನಾವಿಲ್ಲಿ. ಹಂಗಾಗಿ ನಾವು ಸಂಗಡ ಬರುವುದು ಎರಡೇ, ಅವು ಪಾಪ ಮತ್ತು ಪುಣ್ಯದ ಎರಡು ಗಂಟುಗಳನ್ನ ಮಾಸ್ಟರ್ಸ್. ಒಂದಷ್ಟು ಇಲ್ಲಿ ಪಾಪದ ಗಂಟುಗಳನ್ನ ನಾವು ನೋಡೋದಾದ್ರೆ, ಮುಂದೆ ಈ ಜನ್ಮದಲ್ಲಿ ಇಷ್ಟು ಪಾಪ ಮಾಡಿದ್ರೆ ಮುಂದೆ ಯಾವ ರೀತಿ ನಾವು ಬದುಕ್ತೀವಿ ಅನ್ನೋದು ಒಂದಷ್ಟು ಮಾಹಿತಿನ ನಿಮ್ಗೆ ಇಂದಿಗೆ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಜನರ ಹತ್ತಿರ ಲಂಚವನ್ನು ತೆಗೆದುಕೊಂಡ್ರೆ ಮುಂದಿನ ಜನ್ಮದಲ್ಲಿ ಭಿಕ್ಷುಕರಾಗಿ ಹುಡ್ತಾರಂತೆ ಮಾಸ್ಟರ್ಸ್. ಈ ಜನ್ಮದಲ್ಲಿ ಲಂಚವನ್ನು ತಗೊಂಡ್ರೆ, ಲಂಚನ ಯಾರು ರಾಜಾರೋಷವಾಗಿ ಇಸ್ಕೊಳಲ್ಲ ಅಲ್ವಾ. ಆಲ್ರೆಡಿ ಗೊತ್ತಿದೆ, ಯಾರು ವರ್ಕರ್ಸ್ ಮಾಡ್ತಾ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಪ್ರತಿ ಒಂದ್ರಲ್ಲಿ ಲಂಚ ಇಲ್ದಲ್ಲಿ ಏನೇ ಇಲ್ಲ ಮಾಸ್ಟರ್ಸ್. ಇಲ್ಲಿ ಸ್ವಾರ್ಥ. ಇಲ್ಲಿ ಎಷ್ಟೇ ಸರ್ಕಾರದಿಂದ ಸ್ಯಾಲ್ರಿ ಬರ್ತಿದ್ರೆ ಎಲ್ಲ ಒಂದ್ ಕಡೆಗೆ, ಎಲ್ಲರೂ ಅಲ್ಲ, ಇಲ್ಲಿ ಎಲ್ಲ ಒಂದ್ ಕಡೆಗೆ ಲಂಚನ ಯಾರು ರಾಜಾರೋಷವಾಗಿ ಇಸ್ಕೊಳಲ್ಲ. ಹಾಗಾಗಿ ಕೈ ಮಂಚದ ಕೆಳಗೋ ಅಥವಾ ಟೇಬಲ್ ಕೆಳಗೋ ಕೈನ ತೂರಿಸ್ಬಿಟ್ಟು ಇಸ್ಕೊಡ್ತಿರ್ತಾರೆ. ಹಾಗಾಗಿ ರಾಜಾರೋಷವಾಗಿ ಮುಂದಿನ ಜನ್ಮದಲ್ಲಿ ಭಿಕ್ಷೆಯನ್ನು ಬೇಡ್ತಾರಂತೆ ಮಾಸ್ಟರ್ಸ್. ಅದೇ ದಾನ ಮತ್ತು ಪುಣ್ಯ ಮಾಡಿದರೆ ಶ್ರೀಮಂತರಾಗಿ ಹುಡ್ತಾರಂತೆ ಮಾಸ್ಟರ್ಸ್. ದಾನ ಮತ್ತು ಧರ್ಮವನ್ನು ಮಾಡಿದ್ರೆ ಪುಣ್ಯವ ಶ್ರೀಮಂತರಾಗಿ ಹುಡ್ತಾರಂತೆ ಮಾಸ್ಟರ್ಸ್. ಎಷ್ಟು ದಾನ ಮಾಡ್ತಾನಪ್ಪ, ಎಂತ ಪುಣ್ಯಾತ್ಮ ಅಂತಂದ್ರೆ ಆಲ್ರೆಡಿ ಅಲ್ಲಿ ಗೊತ್ತಾಗಿರುತ್ತೆ ಅವ್ರಿಗೆ. ಅವನು ಒಂದು ದೇವರ ಸ್ವರೂಪ ಅಂತರ ನೋಡ್ತಾ ಇರ್ತಾರೆ. ಮುಂದಿನ ಜನ್ಮದಲ್ಲಿ ಅವರು ಶ್ರೀಮಂತರಾಗಿ ಹುಟ್ಟುತ್ತಾರೆ. ಹಿಂಸೆ ಮಾಡಿದ್ರೆ ಅಂಗವಿಕಲರಾಗಿ ಹುಡ್ತಾರಂತೆ ಮಾಸ್ಟರ್ಸ್. ಹಿಂಸೆ ಅಂದ್ರೆ ಆಲ್ರೆಡಿ ಗೊತ್ತಿರ್ತೈತೆ ಅಲ್ವಾ, ನೋಡಿರ್ತೀವಲ್ವಾ ನಾವು. ಒಂದು ಶಾಲೆಯಲ್ಲಿ ನಮ್ಮ ನಾಯಕನಹಟ್ಟಿಲೆ ಒಂದು ಚಿಕ್ಕ 8th ಸ್ಟ್ಯಾಂಡರ್ಡ್ ಓದ್ತಿರೋಂಥ ಹುಡ್ಗಂಗೆ ಒಬ್ಬ ಶಿಕ್ಷಕ ಯಾವ ರೀತಿ ಒಂದು ಅವನ್ಗೆ ತುಂಬಾ ಹೇಟನ್ನ ಕೊಟ್ಬಿಟ್ಟು, ಒದೆ ಕೊಟ್ಬಿಟ್ಟು, ಕಾಲಿಂದೆಲ್ಲ ತುಳಿದ್ಬಿಟ್ಟು ಅವನು ವಿಡಿಯೋ ಮಾಡ್ಸಿರೋದು ಅವರೇ ಅಂತೆ ಮಾಸ್ಟರ್ಸ್. ಯಾಕೆ ಮಾಡ್ಸಿದ್ರು ಏನು ಅನ್ನೋದು ಗೊತ್ತಿಲ್ಲ ಮಾಸ್ಟರ್ಸ್. ಮುಂದೊಂದಿನ ತನಗೆ ಕುತ್ತಾಗಿ ಬರುತ್ತೆ ಅನ್ನೋದನ್ನು ಗೊತ್ತಿತ್ತೋ ಏನು ಗೊತ್ತಿಲ್ಲ ಮಾಸ್ಟರ್ಸ್. ಇದು ಈ ತರ ಒಂದು ಹಿಂಸೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಅಂಗವಿಕಲರಾಗಿ ಹುಡ್ತಾರಂತೆ ಮಾಸ್ಟರ್ಸ್. ಒಬ್ಬೊಬ್ರಿಗೆ ದೇವಸ್ಥಾನದ ಹತ್ರ ನೋಡ್ತಿರ್ತೀವಿ, ಕೈಗಿರಲ್ಲ, ಕಾಲಿರಲ್ಲ, ಕಣ್ಣುಗಳಿರಲ್ಲ, ಇಂಥರ್ನೆಲ್ಲ ನೋಡ್ತಿರ್ತೀವಿ ಅಲ್ವಾ. ಹಾಗಾಗಿ ಒಂದಷ್ಟು ನಾವು ಅರಿವಿಗೆ ತೆಗೆದುಕೊಂಡು ನಾವು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಅದನ್ನ ತಪ್ಪು ಆಗಿರೋದನ್ನ ತಿದ್ದುಕೊಂಡು ಒಂದು ಒಳ್ಳೆ ಜೀವನವನ್ನು ಬಾಳ್ಬೇಕು ಮಾಸ್ಟರ್ಸ್ ನಾವು. ಹಾಗೆ ಸೇವೆ ಮಾಡಿಸಿಕೊಂಡರೆ ಸೇವಕರಾಗಿ ಹುಡ್ತಾರಂತೆ. ಸೇವೆ ಮಾಡಿಸಿಕೊಂಡರೆ ಸೇವಕರಾಗಿ ಹುಡ್ತಾರಂತೆ ಮಾಸ್ಟರ್. ವಿದ್ಯೆ ದಾನ ಮಾಡಿದರೆ ವಿದ್ಯಾವಂತರಾಗಿ ಹುಡ್ತಾರಂತೆ ಮಾಸ್ಟರ್ಸ್ ಮುಂದಿನ ಜನ್ಮದಲ್ಲಿ. ವಿದ್ಯೆ ದಾನವನ್ನು ಮಾಡಿದರೆ. ಹಂಗಾಗಿ ಪತ್ರಿಜಿ ಅವ್ರು ಹೇಳ್ತಿರ್ತಾರೆ, ಎ ಅಂತ ಗೊತ್ತಿದ್ರೆ ಎ ಅಂತ ಹೇಳಿ, ಬಿ ಅಂತ ಗೊತ್ತಿದ್ರೆ ಬಿ ಅಂತ ಹೇಳಿ ಅಂತಂದೇಳಿ. ಹಾಗಾಗಿ ಎಷ್ಟು ಗೊತ್ತಿದೆಯೋ ಅಷ್ಟು ನಾವು ಜ್ಞಾನ ಹಂಚ್ಬೇಕು ಮಾಸ್ಟರ್ಸ್. ಇಲ್ಲಿ ನಾವು ನಿಂತ ನೀರಾಗಿರ್ಬಾರ್ದು, ಹರಿವ ನೀರಂತ ನೀರಾಗ್ಬೇಕು ಮಾಸ್ಟರ್ಸ್. ಎಷ್ಟು ಗೊತ್ತಿದೆಯೋ ಅಷ್ಟು. ಬೇರೆ ಯಾರಿಗೂ ಹೋಲಿಕೆ ಬೇಡ ಮಾಸ್ಟರ್ಸ್. ಇವತ್ತು ನಾನು ಜ್ಞಾನ ಹಂಚಿಕೆ ಕೊಡ್ತಿದ್ದೀನಿ ಅಂತಂದ್ಮೇಲೆ ಈ ಜ್ಞಾನ ಹಂಚಿಕೆನ ಬೇರೆ ಯಾರಿಗ ಕೊಟ್ರೆ ಇದಕ್ಕಿಂತ ಅದ್ಭುತವಾಗಿ ಹೇಳ್ಬೋದು, ಅದನ್ನು ಸ್ವೀಕರಿಸೋಣ ನಾವು. ಇನ್ನ ಬೇರೆ ಯಾರಿಗಾರ ಕೊಟ್ರೆ ಇನ್ನೂ ಸ್ವಲ್ಪ ಏನೋ ಒಂಚೂರು ಕಡಿಮೆ ಹೇಳ್ಬೋದು. ಓಕೆ, ಅವರ ಜ್ಞಾನಕ್ಕೆ ತಕ್ಕಂಗೆ ಅವರಿಗೆ ಸರಿಯಾಗಿ ಅವರು ಹೇಳ್ತಿರ್ತಾರೆ ಮಾಸ್ಟರ್ಸ್. ಇಲ್ಲಿ ಯಾವುದೂ ತಪ್ಪಲ್ಲ ಮಾಸ್ಟರ್ಸ್. ಹಾಗಾಗಿ ವಿದ್ಯೆ ದಾನವನ್ನು ಮಾಡಿದರೆ ವಿದ್ಯಾವಂತರಾಗಿ ಹುಡ್ತಾರಂತೆ ಮಾಸ್ಟರ್ಸ್. ಶಿಕ್ಷಕ ವೃತ್ತಿಯಲ್ಲಿರುವವರು ಆಗಿರ್ಬೋದು, ಒಂದು ಮನೆಯಲ್ಲಿ ವಯಸ್ಸಾಗಿರ್ಬೋದು, ಶಿಕ್ಷಕರು ಅಂತನಕ್ಕಿಂತ ಹೆಚ್ಚಾಗಿ ಎಲ್ಲ ಮನೆಯಲ್ಲೂ ವಯಸ್ಸಾದ್ರು ಇರ್ತಾರೆ. ಅವರ ಒಂದು ಜೀವನ ಪಾಠಗಳನ್ನು ಇಲ್ಲಿ ಅತ್ಯವಶ್ಯಕ ಅಂತ ಹೇಳ್ಬೋದು ಮಾಸ್ಟರ್. ಅವರು ಅವರ ವಯಸ್ಸಿಗೆ ತಕ್ಕಂಗೆ ವಿದ್ಯೆಯನ್ನು ಹೇಳ್ತಿರ್ತಾರಲ್ವಾ, ಅವರ ಅನುಭವಕ್ಕೆ ತಕ್ಕಂಗೆ. ಹಾಗಾಗಿ ಇಲ್ಲಿ ಯಾರೂ ಸಹ ನಾನು ಅವ್ರಿಗಿಂತ ಏನು ಕಡಿಮೆ ಇಲ್ಲ ಅನ್ಕೊಂಡು ನಮ್ಮ ಜ್ಞಾನಕ್ಕೆ ನಾವು ಜ್ಞಾನವನ್ನು ಕೊಡ್ತಾ ಇರ್ಬೇಕು ಮಾಸ್ಟರ್ಸ್. ಅದೇ ರೀತಿ ಪರಮಾತ್ಮನಿಂದ ಜ್ಞಾನವನ್ನು ಪಡೆದರೆ ದೇವತೆಗಳಾಗ್ತಾರಂತ ನೋಡಿ ಮಾಸ್ಟರ್ಸ್. ಪರಮಾತ್ಮನ ಅಂಶಾತ್ಮಗಳು ನಾವೆಲ್ಲರೂ, ಪರಮಾತ್ಮನ ಅಂಶಾತ್ಮಗಳಾದ ನಾವೆಲ್ಲರೂ ದೇವತೆಗಳಾಗಿ ಹುಡ್ತೀವಂತೆ ಮಾಸ್ಟರ್ಸ್. ಪರಮಾತ್ಮನಿಂದ ಜ್ಞಾನವನ್ನು ಪಡೆದವರು ದೇವತೆಗಳಾಗಿರ್ತಾರಂತೆ ನೋಡಿ ಮಾಸ್ಟರ್ಸ್. ಪಾಪ ಮತ್ತು ಪುಣ್ಯಗಳಿಗೆ ಇಷ್ಟು ಒಂದಷ್ಟು ಮಾಹಿತಿ ಮಾಸ್ಟರ್ಸ್. ಅದೇ ರೀತಿ ನಾವು ನೋಡೋದಾದ್ರೆ, ತಡೆಯಲಾಗದೆ ಬರುವುದು ಆಸೆ ಮತ್ತು ದುಃಖ. ನಿಜ ಅಲ್ವಾ ಇದು? ತಡೆಯಲಾಗದೆ ಬರುವುದು ಆಸೆ ಮತ್ತೆ ದುಃಖ. ಅತಿ ಆಸೆ ಗತಿಗೆಡಿಸ್ತು ಅಂತ ಇರುತ್ತೆ. ನಾವು ಏನಕ್ಕಾದ್ರೂ ನಮ್ಮ ಶಕ್ತಿಗೆ ಅನುಸಾರವಾಗಿ ಇದ್ರೆ ಓಕೆ, ಶಕ್ತಿ ಮೀರಿ ಏನಾದ್ರೂ ಆಸೆ ಪಟ್ಟಿವಂದ್ರೆ ದುಃಖಕ್ಕೆ ಈಡಾಗ್ತೀವಲ್ವಾ ಮಾಸ್ಟರ್ಸ್. ಅದು ನಮ್ಗೆ ಗೊತ್ತಿದೆ ಅಲ್ವಾ. ಈಗೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಮದ್ವೆಗಳಿಗೆ ಹೋಗಿರ್ತೀವಿ, ಯಾರೋ ಒಂದು ಉನ್ನತ ಮಟ್ಟವಾಗಿ
ಒಡವೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನೋ ಒಂದು ಹಾಕೊಂಡ್ ಒಂದ್ ಕಾರ್ ತಗೊಂಡಿರ್ಬೋದು, ಏನೋ ತಗೊಂಡಾಗಿರ್ಬೋದು. ನಮ್ಮ ಶಕ್ತಿ ಅಷ್ಟೊಂದು ಇರಲ್ಲ. ಆದ್ರೆ ಅಲ್ಲಿ ಆಸೆ ಪಟ್ಟು ಮನೇಲಿ ಏನೋ ಒಂದು ಹೇಳ್ಬಿಟ್ಟು ಮಾಡ್ಬಿಟ್ಟು ಮಾಡಿರ್ತೀವಂದ್ರೆ ಅದಕ್ಕೊಂದು ಫೈನಾನ್ಷಿಯಲ್ ಲೋ ಇದ್ವಂದಾಗ ಅಲ್ಲಿ ನಾವ್ ಹೇಗೆ ಅಲ್ಲಿ ಆಸೆ ಪಟ್ವಿ, ತಗೊಂಡ್ವಿ, ದುಃಖಕ್ಕೀಡೆ ಆದರ ಯಾರು? ನಾವೇ ತಾನೇ ಅಲ್ವಾ? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಮಾಸ್ಟರ್ಸ್. ಎಷ್ಟು ಇರುತ್ತೋ ಅಷ್ಟರಲ್ಲಿ ನಾವು ತೃಪ್ತಿ ಪಡ್ಬೇಕು ಮಾಸ್ಟರ್ಸ್. ಹಾಗಾಗಿ ತಡೆಯಲಾರದೆ ಬರುವುದು ಆಸೆ ಮತ್ತು ದುಃಖ. ನಾವು ಅತಿ ಹೆಚ್ಚು ಯಾವುದನ್ನು ಆಸೆ ಪಡಬೇಡ. ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಜೀವನವನ್ನು ಮಾಡೋಣ. ಯಾರಿಗೆ ಇಲ್ಲಿ ಹೋಲಿಕೆಯನ್ನು ಮಾಡಿಕೊಳ್ಳೋದು ಬೇಡ. ಮತ್ತೆ ದುಃಖಕ್ಕೂ ನಾವೇ ಈಡ್ ಮಾಡ್ಬಿಡ್ತೀವಿ, ನಮ್ಮನ್ನ ನಾವೇ ತಳ್ಕೊಂಡ್ಬಿಡ್ತೀವಿ ದುಃಖಕ್ಕೆ. ಹಾಗಾಗಿ ಯಾರೂ ಸಹ ಆಸೆಯನ್ನ ಪಡಬೇಕು, ಮಿತಿ ಮೀರಬಾರದು. ಅತಿ ಆಸೆ ಗತಿಗೆಡಿಸ್ತು ಅಂತ ಹೇಳ್ತಿರ್ತಾರೆ ಅಲ್ವಾ? ಈ ಗಾದೆ ಮಾತುಗಳು ಹಿಂದೆ ಹೇಳಿದ್ರು, ಬಟ್ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಏನೋ ಅಜ್ಜಿಯವರೆಲ್ಲ ಹೇಳ್ಬೇಕಾದ್ರೆ ಸುಮ್ನೆ ಏನೇನೋ ಹೇಳ್ತಾರೆ ಅಂತಂದೇಳಿ. ಬಟ್ ಈಗ ಒಂದು ವಯಸ್ಸಾಗಿದೆ, ನಮ್ಗೆ ಒಂದು ತಿಳ್ಕೊಳೋ ಒಂದು ಸ್ಟೇಜಿಗೆ ಬಂದಿದೀವಿ. ಸ್ವಲ್ಪ ಅದರಿಂದ ಅರಿವಾಗ್ತಿದೆ ನಮಗೆ ಇವಾಗ. ಏನ್ ಹೇಳ್ತಿದ್ರು ಯಾಕೆ ಅಂತಂದೇಳಿ. ಆ ಗಾದೆಗಳು ಯಾವುದು ಸುಳ್ಳಲ್ಲ ಮಾಸ್ಟರ್ಸ್, ಎಷ್ಟು ಅರ್ಥ ಇದೆ ಅದಕ್ಕೆ. ಬಟ್ ನಮ್ಗೆ ಅವಾಗ ವಯಸ್ಸು ತಿಳಿಲಾರದೆ ಏನೋ ಹೇಳ್ತಾರೆ ಅಂತಂದೇಳಿ ಒಂಥರ ಏನೋ ಉಡಾಫಿ ತರ ಇರ್ತಿದ್ವಿ. ಬಟ್ ಇವಾಗ ಸ್ವಲ್ಪ ತಿಳಿತಾ ಅನಿಸ್ತತಿ ಆಗಿನ ಜೀವನ ಹೆಂಗಿದ್ವಿ ನಾವು ಅಂತಂದೇಳಿ. ಹಾಗೆ ಅನಿವಾರ್ಯವಾದದ್ದು ಹಸಿವು ಮತ್ತು ದಾಹ. ಅನಿವಾರ್ಯವಾದದ್ದು ಹಸಿವು ಮತ್ತು ದಾಹ. ನೋಡಿ ಮಾಸ್ಟರ್ಸ್, ನಾವು ಕೆಲಸ ಮಾಡದೆ ಇರ್ಲಿ, ಹಸಿವು ಅನ್ನೋದು ಸಹಜವಾಗಿ ಆಗ್ತಾನೆ ಇರುತ್ತೆ. ಅದು ಸಮಯ, ಅದು ಸೂಚನೆ ಕೊಡುತ್ತೆ. ಸಮಯ ಆಗಿದೆ, ಟಿಫನ್ ಮಾಡು, ಮಧ್ಯಾಹ್ನ ಊಟ ಮಾಡು, ರಾತ್ರಿ ಊಟ ಮಾಡು, ನೀರ್ ಕುಡಿಬೇಕು, ಮಾಡ್ಬೇಕಂತ ಸಹಜವಾಗಿ ಅನಿವಾರ್ಯವಾದದ್ದು ಅದು ತೋರಿಸ್ತಾ ಇರ್ತದೆ, ಸಿಗ್ನಲ್ ಕೊಡ್ತಾ ಇರುತ್ತೆ ನಮ್ಗೆ ಅದು. ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು ಮಾಸ್ಟರ್ಸ್. ಮನೆ ಹತ್ರಕ್ಕೆ ಯಾರಾದ್ರೂ ಹಸಿವು ಅಂತ ಬಂದವ್ರಿಗೆ ಒಂದಷ್ಟು ಸಾಧ್ಯವಾದಷ್ಟು, ನಮ್ ಕೈಲೇ ಸಾಧ್ಯವಾದಷ್ಟು ಸ್ವಲ್ಪ ಕೊಡ್ಬೇಕು ಮಾಸ್ಟರ್ಸ್. ಅನ್ನ ಹಳಸಿರುತ್ತಂತ ಗೊತ್ತಿರುತ್ತೆ, ಆದ್ರೂ ಭಿಕ್ಷಕರು ಬಂದಿದಾರಲ್ಲ ಅಂತ ಕೊಡೋದು ಅಲ್ಲ ಮಾಸ್ಟರ್ಸ್. ಸ್ವಲ್ಪ ಬಿಸಾಕ್ಬೇಕು. ಓಕೆ, ಯಾವ್ದೋ ಒಂದು ಪ್ರಾಣಿಗಳು ತಿಂತಾರೆ, ತಿನ್ಲಿ, ಓಕೆ, ಬಂದಿದಾರಲ್ವಾ, ಎಷ್ಟು ಇದೆಯಾ ಅಷ್ಟು. ಅವ್ರೇನು ತುಂಬಾ ಬಿಸಿಬೇಕನ್ನ, ಅದ್ರಲ್ಲೂ ತುಂಬಾ ವೆರೈಟಿ ಇರ್ತಾರ ಮಾಸ್ಟರ್ಸ್ ಭಿಕ್ಷಕರು ಅಂತಂದ್ರೇನೆ. ನಮ್ಮ ಅತ್ತೆ ಒಬ್ರು ನನಗೆ ನನ್ ಮನೇಲಿ ಆಗಿರೋದು, ಮದ್ವೆ ಆಗಕ್ಕಿಂತ ಮುಂಚೆ ಬಂದಾಗ ನಮ್ಮ ಮನೇಲಿ ಏನಿತ್ತ ಇಲ್ಲ ಗೊತ್ತಿಲ್ಲ, ನಮ್ಮ ಅತ್ತೆಯವರು ಏನೋ ರೊಟ್ಟಿ ಮಾಡ್ತಿದ್ರಂತೆ. ಅವ್ರು ಬಂದ್ ಕೇಳಿದ್ರಂತೆ. ಕೇಳಿದಾಗ ಮತ್ತೆ ಇನ್ನೇನು ಅಂತಂದ್ರೆ ಅತ್ತೆ ಹೋಗಿ ರೊಟ್ಟಿ ಕೊಟ್ಟಿದ್ದಾರೆ, ಬಿಸಿ ಇತ್ತಂತೆ ಆಲ್ಮೋಸ್ಟ್ ಅಲ್ಲಿ. ಅವ್ರು ಬಂದು ಹೇಳಿದ್ರು. ನೆಕ್ಸ್ಟ್ ನಾನ್ ಮದ್ವೆ ಆದಾಗ ಅವ್ರು ಮತ್ತೆ ಭಿಕ್ಷಕ ಬಂದಾಗ ಹೇಳ್ತಿದ್ರು, ನಿಮ್ ಅತ್ತೆ ಆಗಿದ್ರೆ ಬಿಸಿ ರೊಟ್ಟಿ ಕೊಟ್ಟಿದ್ರಮ್ಮ, ನೀನ್ ನೋಡಿದ್ರೆ ಹಿಂಗೆ ಅಂತ ಹೇಳಿ. ಇದಕ್ ನಗಬೇಕು ಮಾಡ್ಬೇಕು ಏನು ಗೊತ್ತಿಲ್ಲ. ನಮ್ಮ ಮನೆಗ್ ಬಂದ ಅಮ್ಮಂಗ್ ಹೇಳ್ತಿದ್ದೆ ನಾನು, ನಮ್ಮ ಅತ್ತೆಗೆ, ಅಮ್ಮ ನೀವ್ ಈ ತರ ರೊಟ್ಟಿ ಕೊಟ್ಟಿದ್ರಂತೆ, ಬಿಸಿ ರೊಟ್ಟಿ, ನಾನ್ ಈ ತರ ತಗೊಂಡ್ ಹೋದಾಗ ಹಿಂಗೆ ಅಂತಂದೇಳಿ. ಅವತ್ತಿನ ಪರಿಸ್ಥಿತಿ ಹಂಗಿತ್ತು, ಏನು ಇರ್ಲಿಲ್ಲ, ಅಥವಾ ಅದಕ್ಕೆ ಕೊಟ್ಟೆ ಅಂತ ನಾವ್ ಏನೋ ತಿಳ್ಕೊಬೇಕ. ಈ ತರ ವೆರೈಟಿ ಜನಗಳು ನೋಡ್ತೀವಿ ಮಾಸ್ಟರ್ಸ್ ಭಿಕ್ಷಕರ ಅಂತ ಅಂದಾಗ ನಮ್ಗೆ ಇದು ಸ್ವಂತ ನಮ್ಮ ಮನೆಯಲ್ಲೇ ಆಗಿರೋದು ಮಾಸ್ಟರ್ಸ್. ಇದು ಅವತ್ತು ಬಿಸಿ ರೊಟ್ಟಿ ಕೊಟ್ಟಿದ್ರು, ಇವತ್ತೇನಮ್ಮ ನೀನ್ ಹಿಂಗ್ ಕೊಡ್ತಿ ಅಂತ ನನಗೆ ಪ್ರಶ್ನೆ ಹಾಕಿದ್ರು ಮಾಸ್ಟರ್ಸ್. ಹಂಗಾಗಿ ಯಾರುನು ಇಲ್ಲಿ ಹಲ್ಲಗಳಿಯಂಗಿಲ್ಲ ಮಾಸ್ಟರ್ಸ್. ಎಲ್ಲ ಒಂದು ಅನುಭವ ಅಂತಾನೆ ನಾವು ಇಲ್ಲಿ ತಗೋಬೇಕು ಮಾಸ್ಟರ್ಸ್. ಇಲ್ಲಿ ಅನಿವಾರ್ಯವಾಗಿ ಬರುವುದು ಹಸಿವು ಮತ್ತೆ ದಾಹ. ದಾಹ ಅನ್ನೋದು ಅಷ್ಟೇ ಅಲ್ವಾ? ಎಲ್ಲೋ ಬಿಸಿಲಲ್ಲಿ ಹೋಗಿರ್ತೀವಿ, ಹೊಲಕ್ ಹೋಗಿರ್ತೀವಿ, ಎಲ್ಲೋ ಜರ್ನಿ ಮಾಡಿರ್ತೀವಿ, ದಾಹ ಅನ್ನೋದು ಸಹಜವಾಗಿ ಆಗ್ತಾ ಇರುತ್ತಲ್ವಾ? ನಾವು ಬೇಡ ಅಂದ್ರೆ ತಗೊಳೋದಿಲ್ಲ, ಅದು ನಮ್ಮ ಒಳಗಿಂದನೇ ಬರುತ್ತೆ ಅಲ್ವಾ? ದಾಹ ಆಗಿದೆ, ನೀರ್ ಕುಡಿಬೇಕು, ಊಟ ಮಾಡ್ಬೇಕು, ನಮ್ಗೆ ಏನ್ ಬೇಕಂತ ನಮ್ಮ ಒಳಗಿಂದನೇ ಬರ್ತಾ ಇರುತ್ತೆ. ಈ ಆಧ್ಯಾತ್ಮಿಕಕ್ಕೆ ಬಂದಾಗ ಗೊತ್ತಾಗ್ತಿದೆ, ಧ್ಯಾನ ಮಾಡ್ತಾ ಮಾಡ್ತಾ ಶುದ್ಧಿ ಆಗ್ತಾ ಗೊತ್ತಾಗ್ತಿದೆ, ಅದು ಇನ್ನರ್ ಮೆಸೇಜ್ ಅಂತಂದೇಳಿ. ಬಟ್ ಅವಾಗೆಲ್ಲ ಗೊತ್ತಿಲ್ಲ ನಮ್ಗೆ. ಏನೋ ಬಾಯರ್ಕೆ ಆಗಿದೆ ತಗೊಳ್ತೀವಿ, ಕುಡಿತಿದೀವಿ, ಓಕೆ, ಸಮಯ ಆಗಿದೆ ಊಟ ಮಾಡ್ತೀವಿ, ಸಮಯ ಆಗಿದೆ ಟಿಫನ್ ಮಾಡ್ತೀವಿ, ಈ ತರ ತಿಳ್ಕೊಂತಿದೀವಿ. ಬಟ್ ಇದನ್ನ ಇವಾಗ ನಾವೇನಂತಿದೀವಿ, ಇನ್ನರ್ ಮೆಸೇಜ್ ಅಂತ ಹೇಳ್ತಾ ಇದೀವಿ ನಾವೀಗ. ಎಷ್ಟು ಬದಲಾವಣೆ ಅಲ್ವಾ ಈಗಿನ ಕಾಲದಲ್ಲಿ. ಅದೇ ರೀತಿ ಅನಿವಾರ್ಯವಾದಿದ್ದು ಹಸಿವು ಮತ್ತೆ ದಾಹ ಮಾಸ್ಟರ್ಸ್. ನಾಶವನ್ನು ತರುವುದೇ ದ್ವೇಷ ಮತ್ತು ಸಿಟ್ಟು. ನಾಶ, ನಮ್ಮನ್ನ ನಾವೇ ನಾಶ ಮಾಡ್ಕೊಳೋದಂದ್ರೆ ಸಿಟ್ಟು ಮತ್ತು ದ್ವೇಷ ಅಂತ ಇಲ್ಲಿ ನೋಡ್ತಿದ್ದಾರೆ ಮಾಸ್ಟರ್ಸ್. ದ್ವೇಷ ಯಾರನ್ನು ಮಾಡಬಾರ್ದು. ಎಷ್ಟು ಏನೋ ಕುದಿತಿರ್ತಾರೆ ಏನೋ ಅಂತ ಒಂದು ಗಾದೆ ಮಾತೇನೋ ಇದೆ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇದು ಅನಿವಾರ್ಯ ನಾಶವನ್ನು ತರುವುದು, ನಮ್ಮನ್ನ ನಾವೇ ನಾಶ ಮಾಡ್ಕೊಳೋದು ದ್ವೇಷ ಮತ್ತು ಸಿಟ್ಟು ಅಂತ ಹೇಳ್ತಿದಾರೆ ಇಲ್ಲಿ. ಯಾರಾದ್ರೂ ಏನಾದ್ರು ಒಂದ್ ಹೇಳಿರ್ತಾರಂದ್ರೆ ಅದನ್ನೇ ಮನಸ್ಸಿಗೆ ಇಟ್ಕೊಂಡು ಅವ್ರು ಮರ್ತಿರ್ತಾರೆ ಏನೋ ಗೊತ್ತಿಲ್ಲ, ಅವ್ರು ಅನ್ಸ್ಕೊಂಡವ್ರು ಮಾತ್ರ ಪದೇ ಪದೇ ಅಂತ ಅವರೇ ಕುಗ್ಗೋಗಿರ್ತಾರೆ. ಅವ್ರೇನೋ ಅಂದ್ಬಿಟ್ಟಿರ್ತಾರೆ, ಆರಾಮಾಗಿ ಮರ್ತಿರ್ತಾರೆ, ಹೋಗಿರ್ತಾರೆ. ಬಟ್ ಇವ್ರ ಹಂಗಲ್ಲ, ಮನ್ಸಲ್ಲಿ ಅದನ್ನೇ ಇಟ್ಕೊಂಡ್ಬಿಟ್ಟು ಇವ್ರು ಕುಗ್ತಾ ಹೋಗ್ತಿರ್ತಾರೆ. ಇವರೇ ಇಲ್ಲಿ ನಾಶವನ್ನ
ಮಾಡ್ಕೊಳ್ತಾ ಇರ್ತಾರೆ. ಹಂಗಾಗಿ ದ್ವೇಷನೂ ಬೇಡ, ಸಿಟ್ಟುನೂ ಬೇಡ ಮಾಸ್ಟರ್ಸ್. ಇಲ್ಲಿ ಎಲ್ಲರಿಗೂ ಸಮಾನವಾದದ್ದು ಹುಟ್ಟು ಮತ್ತು ಸಾವು. ಇದು ಸಹಜ ಪ್ರಕ್ರಿಯೆ ಅಲ್ವಾ? ನಾವ್ ಈ ಭೂಮಿ ಮೇಲೆ ಬಂದಿದೀವಿ ಅಂತಂದ್ಮೇಲೆ ಹುಟ್ಟು ಅನ್ನೋದು ಸಹಜ, ಸಾವು ಅನ್ನೋದು ಸಹಜ. ಪ್ರತಿ ದಿನಕ್ಕೆ ಎಷ್ಟೋ ಜನ ಮಕ್ಕಳು ಹುಟ್ಟುತ್ತಾರೆ, ಎಷ್ಟೋ ಜನಗಳು ಸಾಯ್ತಾರೆ. ಇದು ಸಹಜ ಅಲ್ವಾ? ಹುಟ್ಟಿದರಂತ ಸಂಭ್ರಮ ಪಡ್ತಾ ಇರ್ತೀವಿ, ಅದೇ ರೀತಿ ಸತ್ರ ಅಂತ ಹೇಳಿ ಅಳ್ತಾ ಇರ್ತೀವಿ. ಬಟ್ ಎಲ್ಲದನ್ನು ಸಂಭ್ರಮವಾಗಿ ನಾವು ತೆಗೆದುಕೊಳ್ಬೇಕು ಮಾಸ್ಟರ್ಸ್. ಎಲ್ಲರಿಗೂ ಸಮಾನವಾದದ್ದು ಹುಟ್ಟು ಮತ್ತು ಸಾವು. ನನಗೆ ಒಂದು ರೀತಿ ಬರ್ಬೇಕು, ನಿನಗೆ ಒಂದು ರೀತಿ ಬರ್ಬೇಕು ಅಂತ ಇಲ್ಲಿ ಯಾವುದು ಇಲ್ಲ. ಇಲ್ಲಿ ಅಜ್ಞಾನಿಗಳೊಡನೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವಾಡುವುದು ಲೇಸು ಅಂತಂದೇಳಿ ಇಲ್ಲಿ ಹೇಳಿದ್ದಾರೆ ಮಾಸ್ಟರ್ಸ್. ಹಂಗಾಗಿ ಎಲ್ಲವನ್ನು ಒಂದು ಸಮಾನವಾಗಿ ತೆಗೆದುಕೊಳ್ಳೋಣ. ಅಜ್ಞಾನಿಗಳ ಜೊತೆ ಆಗಿರ್ಬೋದು, ಸುಜ್ಞಾನಿಗಳ ಜೊತೆ ಆಗಿರ್ಬೋದು, ಒಂದು ಅವರಲ್ಲಿ ಒಂದು ಜ್ಞಾನವಿರುತ್ತೆ, ಇವರಲ್ಲಿ ಒಂದು ಜ್ಞಾನ ಇರುತ್ತೆ. ಅದನ್ನ ನಾವು ಸಮಾನವಾಗಿ ತೆಗೆದುಕೊಂಡಾನ ಅಂತ ಹೇಳ್ಬೋದು ಮಾಸ್ಟರ್. ಬೇರೆಯವರ ಸಲುವಾಗಿ ನೀವು ದೀಪ ಬೆಳಗಿದರೆ ಅದು ನಿಮ್ಮ ಹಾದಿಗೂ ಬೆಳಕು ನೀಡುತ್ತದೆ. ಅಂದ್ರೆ ಪತ್ರಿಜಿಯವರು ಹೇಳ್ತಿರ್ತಾರಲ್ವಾ, ಧ್ಯಾನಕ್ಕೆ ಕುತ್ಕೊಂಡಾಗ ಹಿರಿಯ ಮಾಸ್ಟರ್ಸ್ ಎಲ್ಲ ನಾವು ನೋಡಿದೀವಲ್ವಾ, ಧ್ಯಾನಕ್ಕೆ ಕುತ್ಕೊಂಡಾಗ ಅವರು ಧ್ಯಾನಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ನಮ್ಮ ಎದುರುಗಡೆಗೆ ಧ್ಯಾನಕ್ಕೆ ಕೂತಿದ್ದಾರೆ ಅಂತ ಹೇಳಿ ವಿಜುವಲೈಸೇಷನ್ ಮಾಡ್ಕಂತ ಕೂತಾಗ ಅಲ್ಲಿ ಅವರ ಉನ್ನತಿಗೂ ನಾವು ಎಲ್ಲೋ ಒಂದ್ ಕಡೆಗೆ ಪ್ರೇರಣೆ ಕೊಟ್ಟಂಗಾಗುತ್ತೆ, ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಹಾಗಾಗಿ ಬೇರೆಯವರ ಸಲುವಾಗಿ ನೀವು ದೀಪ ಬೆಳಗಿಸಿದರೆ ಅದು ನಿಮ್ಮ ಹಾದಿಗೂ ಸಹ ಬೆಳಕು ನೀಡುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್, ಇಲ್ಲಿ ಬುದ್ಧರವರು. ಹಾಗಾಗಿ ಎಲ್ಲವನ್ನು ನಾವು ಸಮನವಾಗಿ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ಎಲ್ಲರನ್ನು ಸಮನಾಗಿ ನಾವು ನೋಡೋಣ. ನೀರಿಗಿಂತ ತೆಳುವಾಗಿರುವುದು ಜ್ಞಾನ ಅಂತ ಹೇಳ್ತಿದ್ದಾರೆ ನೋಡಿ ಮಾಸ್ಟರ್ಸ್. ನೀರಿಗಿಂತ ತೆಳುವಾಗಿದ್ದು ಜ್ಞಾನ. ಜ್ಞಾನ ಇದೆ ಅಂತಂದ್ರೆ ಯಾರು ಸಹ ನನಗೆ ಅಷ್ಟು ಜ್ಞಾನ ಗೊತ್ತಿದೆ, ಇಷ್ಟು ಜ್ಞಾನ ಗೊತ್ತಿದೆ ಅಂತ ಎಲ್ಲೂ ಏನು ಹೇಳಲ್ಲ ಮಾಸ್ಟರ್ಸ್ ಯಾರುನು. ಅವ್ರಿಗೆ ಏನು ಒಂದು ಸಬ್ಜೆಕ್ಟ್ ಬಗ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಮಾತ್ರ ಅವ್ರು ಮಾಡ್ತಾರೆ ಅಷ್ಟೇ ಮಾಸ್ಟರ್ಸ್. ಆದ್ರೆ ಅವರು ನನಗಿಷ್ಟು ಜ್ಞಾನ ಗೊತ್ತಿದೆ, ನನಗೆ ಇಷ್ಟು ಎಲ್ಲ ವಿಚಾರವನ್ನು ತಿಳಿದಿದ್ದೀನಿ, ಮಾಡಿದ್ದೀನಿ ಅಂತ ಯಾರೂ ಸಹ ಜ್ಞಾನದ ಬಗ್ಗೆ ಹೇಳ್ಕೊಂಡಿಲ್ಲ ಮಾಸ್ಟರ್ಸ್. ಅವರವರ ಶಕ್ತಿಗೆ ಅನುಸಾರವಾಗಿ ಜ್ಞಾನವನ್ನು ತಳ್ಕೊಂತಾರೆ. ನೀರೆಲ್ಲಾದ್ರೂ ಕಾಣಿಸುತ್ತಾ? ಈ ಕೈಯಲ್ಲಿ ಒಂದು ಬೊಕ್ಸೆ ಇಟ್ಕೊಂಡು ಬಂದ್ರೆ ಎಷ್ಟೋ ತನಕ ಇರ್ಬೋದೆ ಮಾಸ್ಟರ್ಸ್? ಅದು ಯಾವ್ದೋ ಒಂದು ರೀತಿಯಲ್ಲಿ ಬೊಕ್ಸೆಯಿಂದ ನೀರು ಜಾರ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ? ಅಷ್ಟು ತೆಳುವಾದದ್ದು ಜ್ಞಾನ ಮಾಸ್ಟರ್ಸ್ ಇದು. ಹಂಗಾಗಿ ಆ ಜ್ಞಾನಕ್ಕೆ ನಾವೆಲ್ಲರೂ ತಲೆಬಾಗ್ಲೇಬೇಕು ಮಾಸ್ಟರ್ಸ್. ಪ್ರತಿಯೊಬ್ಬರಲ್ಲಿ ಇರುತ್ತೆ ಜ್ಞಾನ ಅನ್ನೋದು. ಆ ಜ್ಞಾನಕ್ಕೆ ನಾವು ತಲೆಬಾಗ್ಲೇಬೇಕು. ಭೂಮಿಗಿಂತ ಭಾರವಾದದ್ದು ಪಾಪ ನೋಡಿ ಮಾಸ್ಟರ್ಸ್. ಭೂಮಿಗಿಂತ ಭಾರವಾದದ್ದು ಪಾಪ. ಈ ಭೂಮಿ, ಆ ಭೂಮಾತೆ ಎಷ್ಟು ಜನಕ್ಕೆ ಭೂಮಾತೆಗೆ ಒಂದು ತಾಯಿ ಸ್ಥಾನ ಕೊಟ್ಟಿದೀವಿ. ಆ ತಾಯಿ ಒಳ್ಳರಿಗೂ ಕೆಟ್ಟವ್ರಿಗೂ ಎಲ್ಲರಿಗೂ ಸಮನಾದ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಕೆಟ್ಟವರಿಗೆ ನನ್ ಮಕ್ಕಳಲ್ಲ, ಒಳ್ಳವರಿಗೆ ಮಾತ್ರ ನನ್ ಮಕ್ಕಳು ಅಂತ ಎಲ್ಲಿ ಹೇಳಿಲ್ಲ. ಒಬ್ಬ ತಾಯಿ ಒಬ್ರಿಗೆ ಜನ್ಮ ಕೊಡ್ತಾಳೆ, ಇಬ್ರಿಗೆ ಜನ್ಮ ಕೊಡ್ತಾಳೆ ಅಂತಂದ್ರೆ ಅಲ್ಲೊಬ್ರು ಕೆಟ್ಟ ಒಂದು ಭಾವನೆಯಲ್ಲಿ ಏನೋ ಒಂದಷ್ಟು ವ್ಯತ್ಯಾಸಗಳನ್ನ ನೋಡ್ತೀವಿ. ಎಲ್ಲರೂ ಸಮನಾಗಿ 5 ಬೆರಳು ಸಮನಾಗಿರಲ್ವಲ್ಲ, ಅದೇ ರೀತಿ ಒಬ್ಬ ತಾಯಿಗೆ ಮಕ್ಕಳು ಗೊತ್ತಂದ್ರೆ ಎಲ್ಲರೂ ಸಮನಾಗಿರಲ್ಲ, ಹೆಚ್ಚು ಕಮ್ಮಿ ಏರಿಳಿತಗಳನ್ನೋದು ಇರುತ್ತೆ ಅಲ್ವಾ? ಅದೇ ರೀತಿ ಸಮನಾಗಿ ತೆಗೆದುಕೊಂಡು ಹೋಗ್ಬೇಕು ಅದನ್ನ. ಭೂಮಿಗಿಂತ ಭಾರವಾದದ್ದು ಪಾಪ. ಹಾಗಾಗಿ ಒಂದು ಮಾಹಿತಿ ಮಾಸ್ಟರ್ಸ್, ಇಲ್ಲಿ ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದು ಬೂದಿ ಅಲ್ವಾ ಮಾಸ್ಟರ್ಸ್? ಅವರು ಬೆಂಕಿಗೆ ಬಿದ್ದಿದ್ದಾರೆ ಅಂತಂದ್ರೆ ಸಹಾಯ ಮಾಡೋ ಸ್ಥಿತಿ ಗೊತ್ತಿದ್ರೆ ಸಹಾಯ ಮಾಡ್ಬೇಕು. ಅಲ್ಲಿ ಒಂದು ಪುಣ್ಯಕ್ಕೆ ನಮ್ಗೆ ಒಂದು ದಾರಿ ಸಿಕ್ಕಂಗಾಗುತ್ತೆ ಮಾಸ್ಟರ್ಸ್. ನೋಡ್ಬಿಟ್ಟು ಹೊರಗೆ ಹೋಗ್ಬಿಟ್ಟು ನಾಳೆ ನೋಡೋಣ ಅಂತಂದ್ರೆ ಸಿಗೋದೇನು ನಮ್ಗೆ? ಬೂದಿ ಅಲ್ವಾ? ಇದು ಒಂದು ಪಾಪಕ್ಕೆ ಹ್ಯಾಡ್ ಆಗುತ್ತಲ್ವಾ ಮಾಸ್ಟರ್ಸ್? ಅದೇ ರೀತಿ ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದು ಏನು ನಮ್ಗೆ? ಹೆಣ ಅಲ್ವಾ? ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಂತು ನೋಡಿದ್ರು ನಮ್ಗೆ ಪಾಪ ಹ್ಯಾಡ್ ಆಗುತ್ತಂತೆ ಮಾಸ್ಟರ್ಸ್. ಇಲ್ಲಿ ಪತ್ರಿಜಿಯವರು ಕರ್ಮನ ಯಾವ ರೀತಿ ನಮ್ಗೆ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲ ಒಂದು ಆಕ್ಸಿಡೆಂಟ್ ಆಗಿರುತ್ತಂತೆ. ಆ ಆಕ್ಸಿಡೆಂಟ್ ನ ಎಲ್ರು ಈಗ ಮೊಬೈಲ್ ಬಂದಿದೆ ಅಂತ ಹೇಳಿ ವಿಡಿಯೋ ಮಾಡಕ್ಕೆ ರೆಡಿ ಮಾಡ್ತಿರ್ತಾರೆ. ಎಲ್ಲರೂ ಒಂದು ಫೇಸ್ಬುಕ್ಗೆ ಎಲ್ಲಾದ್ರೂ ಇಲ್ಲಿ ಬಿಡ್ಬೇಕಂತ ರೆಡಿ ಮಾಡ್ತಿರ್ತಾರೆ. ಸಹಾಯ ಮಾಡೋ ಒಂದು ಮನಸ್ಥಿತಿ ಸ್ವಲ್ಪ ಬಹಳ ಜನಕ್ಕೆ ಕಡಿಮೆ. ಯಾಕೆ ನನಗೆ ಯಾಕೆ ಬೇಕು ಪೊಲೀಸು, ಕೋರ್ಟು, ಕೇಸು ಅಂತ ಇವೆಲ್ಲ ಬೇಕು ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಮಾಸ್ಟರ್ಸ್ ಸಾಧ್ಯವಾದ್ರೆ ಹೆಲ್ಪ್ ಮಾಡ್ಬೇಕಂತ, ಇಲ್ಲಿದ್ರೆ ಅಲ್ಲಿದ್ದ ಜಾಗ ಖಾಲಿ ಮಾಡ್ಬೇಕಂತ ಮಾಸ್ಟರ್ಸ್. ನಿಂತು ನೋಡಿದ್ರು ಸಹ ನಮ್ಮ ಕರ್ಮವನ್ನ ನಾವು ಒತ್ಕೊಳ್ತೀವಂತೆ ಮಾಸ್ಟರ್ಸ್. ಒಂದು ವಿಡಿಯೋ ಮಾಡೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಇವಾಗೆಲ್ಲ ಅಲ್ವಾ? ಇದು ಒಳ್ಳೇದಕ್ಕಿದೆ, ಕೆಟ್ಟದಕ್ಕಿದೆ. ಬಟ್ ನಾವ್ ಆದಷ್ಟು ಒಳ್ಳೇದಕ್ಕೆ ಇದನ್ನ
ಬಳಸ್ಕೊಳೋಣ ಅನ್ಕಣಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್ ನಾನು. ಹಾಗಾಗಿ ಭೂಮಿಗಿಂತ ಭಾರವಾದದ್ದು ಪಾಪ. ಆ ಪಾಪಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂತ ಪುಣ್ಯದ ದಾರಿಯಲ್ಲಿ ನಾವು ಹೋಗೋಣ ಅಂತಂದ್ರೆ ಈ ಧ್ಯಾನ ಸಾಧನೆ ಮಾಸ್ಟರ್ಸ್ ಇಲ್ಲಿ. ಇಂತಿಂತ ಮಾಸ್ಟರ್ಸ್ ಇಲ್ಲಿ ಬಂದು ಜ್ಞಾನವನ್ನು ಕೊಡ್ತಾ ಇದಾರೆ, ಒಂದಷ್ಟು ಪುಣ್ಯಗಳನ್ನು ತಗೊಳ್ಕೊಂತಿದೀವಿ, ಒಂದಷ್ಟು ಜ್ಞಾನವನ್ನು ಕೊಡ್ತಾ ಇದೀವಿ. ನಮ್ಮಲ್ಲಿ ಇರುವಂತ ಪಾಪಗಳನ್ನ ಕೊಳ್ತಾ ಹೋಗ್ತಿದೀವಿ. ಅಲ್ಲಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸ್ವಲ್ಪ ದಾರಿಯಲ್ಲಿ ಹೋಗ್ತಾ ಇದೀವಿ. ಹಂಗಾಗಿ ಪತ್ರಿಜಿಯವರಿಗೆ ನಾವ್ ಯಾವಾಗ್ಲೂ ಪ್ರತಿ ಕ್ಷಣದಲ್ಲೂ ನಾವು ಅವ್ರಿಗೆ ಗ್ರಾಟಿಟ್ಯೂಡ್ ತಿಳಿಸ್ತಾನೆ ಇರ್ಬೇಕು ಮಾಸ್ಟರ್ಸ್. ಯಾಕೆಂದ್ರೆ ಅವ್ರ ಧ್ಯಾನವನ್ನು ಮಾಡಕ್ಕೆ ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಧ್ಯಾನವನ್ನು ಈ ಜಗತ್ತಿಗೆ ಪಸರಿಸಿದ್ದಾರೆ. ಆ ಧ್ಯಾನವನ್ನು ಮಾಡ್ತಾ ಮಾಡ್ತಾ ನಮ್ಮ ಉಸಿರಿನ ಕಡೆಗೆ ಗಮನ ಕೊಡ್ತಾ ಕೊಡ್ತಾ ನಾವಲ್ಲಿ ಶುದ್ಧಿ ಹಾಕ್ತಾ ಒಂದಷ್ಟು ಪಾಪದ ಕೆಲಸಗಳನ್ನ ಬಿಟ್ಟು ಪುಣ್ಯದ ಕೆಲಸಗಳನ್ನ ನಾವು ಇಲ್ಲಿ ಮಾಡ್ತಾ ಇದೀವಿ ಮಾಸ್ಟರ್ಸ್. ಕಾಡಿಗಿಂತ ಕಪ್ಪಾಗಿರುವುದು ಕಳಂಕ ನೋಡಿ ಮಾಸ್ಟರ್ಸ್. ಕಾಡಿಗೆಗಿಂತ ಕಪ್ಪಾಗಿರುವುದು ಕಳಂಕ. ಕಾಡಿಗೆ ಅಷ್ಟೇ ಅಲ್ಲ ಕಪ್ಪು. ನಾವೆಲ್ಲ ನೋಡೋದಾದ್ರೆ ಒಂದು ಫಿಲ್ಮ್ ಯಾವ್ದದು ಅಂದ್ರೆ ಅಣ್ಣ ತಂಗಿ ಅನ್ನೋ ಸಿನಿಮಾ ಅದನ್ಸುತ್ತೆ. ಶಿವರಾಜ್ ಕುಮಾರ್ ಮತ್ತೆ ರಾಧಿಕಾ ಅಂತ ಅಣ್ಣ ತಂಗಿ ಅನ್ನೋ ಪಾತ್ರದಲ್ಲಿ ಅವ್ರು ಇದ್ದಾರೆ. ಮದ್ವೆ ಆಗಿ ಹೋಗಿದಾಗ ಅವ್ರ ಮೇಲೆ ಏನೋ ಒಂದು ಕಳಂಕ ಅನ್ನೋದು ಬಂದಿರ್ತತಿ. ಆ ಕಳಂಕ ಕಳಿಯೋ ತನಕ ನಾನು ನನ್ನ ತವರಿಗೆ ಹೋಗೋದಿಲ್ಲ, ಎಂತ ಸಂದರ್ಭ ಬಂದ್ರು ನಾನು ಹೋಗೋದಿಲ್ಲ ಅಂತ ಅವಳು ಶಪಥ ಮಾಡಿದ್ಲು. ಅದು ಯಾವಾಗ ಬಂದ್ಲು, ನೆಕ್ಸ್ಟ್ ಹೆಣವಾಗಿ ಬಂದ್ರು ಅಂತ ಅನ್ಸುತ್ತೆ. ನಿಮ್ಗೆಲ್ಲಾ ಗೊತ್ತಿರ್ಬೋದು, ಆ ಸಿನಿಮಾನ ನೋಡಿರ್ತೀರಾ. ನನಗೆ ಕಳಂಕ ಅಂದಾಗ ಅದ್ ನೆನಪಾಯ್ತು ನನಗೆ. ಕಾಡಿಗೆಗಿಂತ ಕಪ್ಪಾಗಿರೋದು ಕಳಂಕ ಮಾಸ್ಟರ್ಸ್. ಆ ಕಳಂಕನ ಒಂದು ಸತಿ ಯಾರಿಗಾದ್ರೂ ಬಂತು ಅಂದ್ರೆ ಅದರಿಂದ ಹೊರ ಬರ್ಲಿಕ್ಕೇನೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಕಪ್ಪು ಚುಕ್ಕಿ ಐತಲ್ಲ, ಅದು ತುಂಬಾ ಎದ್ದು ಕಾಣಿಸುತ್ತೆ ಮಾಸ್ಟರ್ಸ್. ಅದು ನಮ್ಮ ದೇಹದಲ್ಲಾಗಿರ್ಬೋದು ಮಾಸ್ಟರ್ಸ್. ಹಾಗಾಗಿ ನಾವು ಕಪ್ಪು ಚುಕ್ಕೆಗಳಾಗಿರ್ಬಾರ್ದು ಮಾಸ್ಟರ್ಸ್, ಬಿಳೆ ಹಾಳಿಗಳಾಗಿರ್ಬೇಕು ಮಾಸ್ಟರ್ಸ್. ಎಲ್ಲ ಒಂದ್ ಕಡೆ ಕಳಂಕನ ಒಂದು ಪದಕ್ಕೆ ಅದು ಹೇಳಿಕೆ ಸಾಧ್ಯನೇ ಇಲ್ಲ ಅಂತ ಒಂದು ಮನಸ್ಸಿಗೆ ನೋವಂತ ಅನ್ಸಬಹುದು. ಆತರ ಅನ್ಸುತ್ತೆ ಕಳಂಕ ಅನ್ನೋದಂದ್ರೆ. ಯಾಕೆಂದ್ರೆ ಎಲ್ಲ ಒಂದು ಹೋಗಿರ್ತೀವಿ, ಏನೋ ಒಂದು ಕಳು ಆಗಿರಬಹುದು, ಅದನ್ನ ಅವ್ರ ಮೇಲೆ ಬಿದ್ದಾಗ, ಅವ್ರ ಮೇಲೆ ಆದಾಗ, ಅವ್ರಿಗೆ ನೀವು ತಗೊಂಡಿದೀನಿ ಅಂತ ಅಂದಾಗ ಅವ್ರು ತಗೊಂಡಿಲ್ದೆ ಇರಬಹುದು. ಆದ್ರೆ ಅಷ್ಟು ಜನರ ಮಧ್ಯೆ ಅವರಿಗೆ ಬಂದಾಗ ಅದು ಒಂದು ಕಳಂಕನೇ ಅಲ್ವಾ ಮಾಸ್ಟರ್ಸ್. ಅದನ್ನ ನಿಭಾಯಿಸ್ಬೇಕು ಮತ್ತೆ ಅಂದಾಗ, ಅದನ್ನ ಅಲ್ಲಿ ಪ್ರೂವ್ ಮಾಡ್ಕೋಬೇಕು ಅವ್ರ ಅಂದಾಗ ಸಂದಷ್ಟು ಸಮಯ ಹಿಡಿಯುತ್ತೆ ಅಲ್ವಾ. ಹಂಗಾಗಿ ಕಾಡಿಗೆಗಿಂತ ಕಪ್ಪಾಗಿರುವುದು ಕಳಂಕ ಮಾಸ್ಟರ್ಸ್. ಏನಾದ್ರು ಕಾಡಿಗೆ ಏನೋ ಒಂಚೂರು ಬಣ್ಣ ಹಾಕಿ ಏನೋ ಹಾಕಿ ಏನೋ ಒಂದ್ ಮಾಡ್ಬೋದು. ಆದ್ರೆ ಈ ಕಳಂಕನ ಒಂದು ಪದ ಇದೆಯಲ್ಲ, ಆದಷ್ಟು ಸೂಕ್ಷ್ಮವಾಗಿ ನಾವು ನಿಭಾಯಿಸ್ಬೇಕು ಮಾಸ್ಟರ್ಸ್ ನಮ್ಮ ಜೀವನದಲ್ಲಿ. ಹಾಗಾಗಿ ಸೂರ್ಯನಿಗಿಂತ ಪ್ರಕಾರವಾದದ್ದು ಕೋಪ. ಸೂರ್ಯನಿಗಿಂತ ಪ್ರಕಾರವಾದದ್ದು ಕೋಪ. ಆ ಸೂರ್ಯನಿಗೆ ಶಾಖಕ್ಕೆ ನಾವು ಏನಾದ್ರೂ ಒಂದಷ್ಟು ಬಂದು ತುಂಬಾ ಬಿಸಿಲಿತ್ತು ಅಥವಾ ಇದ್ರಲ್ಲಿ ಬಂದು ನಾವು ದಣಿವಾರಿಸ್ಕೋಬಹುದು. ಅದಕ್ಕಿಂತ ವಿಕೃತವಾದದ್ದು ಕೋಪ ಅಂತ ಮಾಸ್ಟರ್ಸ್. ಅದಕ್ಕೆ ಅರಿಷಡ್ ವರ್ಗಗಳನ್ನ ಗೆಲ್ಬೇಕು ಅಂತ ಹೇಳ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ನಾವು ಶುದ್ಧಿ ಆಗ್ತಾ ಇರುವಾಗ ಅರಿಷಡ್ ವರ್ಗಗಳನ್ನ ನಾವು ಇಲ್ಲಿ ಗೆಲ್ಬೇಕು, ಕೋಪವನ್ನು ಕೊಲ್ಬೇಕು, ಕಾಮ ಕ್ರೋಧ ಮದ ಮತ್ಸರವನ್ನೆಲ್ಲ ಇಲ್ಲಿ ಗೆಲ್ಬೇಕು ಅಂತ ಇಲ್ಲಿ ಹೇಳ್ತಿರ್ತಾರೆ ಮಾಸ್ಟರ್ಸ್. ಅಕ್ಕರೆ ಇಲ್ಲದ ಸಮ್ಮತಕ್ಕೆ ಎಷ್ಟೇ ಸಕ್ಕರೆ ತಿನ್ನಿಸಿದರೂ ಬೇವಿನ ಕಹಿಯನ್ನೇ ಬೇವಿನ ಕಹಿಯನ್ನೇ ಕಕ್ಕುವರಯ್ಯ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ಎಷ್ಟು ನಾವು ಅವರು ಕೋಪವನ್ನೇ ತೋರಿಸ್ಲಿ, ನಮಗೆ ನಾವು ಪ್ರೀತಿಯನ್ನೇ ತೋರ್ಸ್ಬೇಕು. ಆದ್ರೆ ಅವ್ರಷ್ಟು ಕೋಪ ತೋರಿಸ್ತಿದಾರೆ ಅಂದ್ರೆ ನಾವು ಪ್ರೀತಿ ತೋರಿಸ್ತಿದೀವಿ. ನಾವು ತೋರಿಸಿದಾಗ ಅವ್ರ ಕಡೆಯಿಂದ ಏನೇ ಬರ್ಲಿ ನಾವು ಸಿಹಿಯನ್ನೇ ಪ್ರೀತಿಯಿಂದನೇ ಮಾತಾಡೋಣ. ಅವ್ರೆಷ್ಟೇ ಕೋಪ ತೋರಿಸ್ಲಿ, ತಾಪ ತೋರಿಸ್ಲಿ, ಬೇಜಾರ್ ಮಾಡಿಸ್ಲಿ, ಅವನ್ನೆಲ್ಲವನ್ನು ಬಿಟ್ಟು ನಾವು ಸಿಹಿಯನ್ನೇ ಪ್ರೀತಿಯಿಂದನೇ ಇರೋಕೆ ನಾವು ಇಷ್ಟಪಡೋಣ ಮಾಸ್ಟರ್ಸ್. ಇಲ್ಲಿ ಸೂರ್ಯನಿಗಿಂತ ಪ್ರಕಾರವಾದದ್ದು ಕೋಪ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಲ್ವಾ. ಆ ಕೋಪವನ್ನ ನಾವು ಇಲ್ಲಿ ಗೆಲ್ಬೇಕು. ಕಾಮ ಕ್ರೋಧ ಮದ ಮತ್ಸರವನ್ನ ನಾವು ಗೆಲ್ಬೇಕು. ಅರಿಷಡ್ ವರ್ಗಗಳನ್ನ ನಾವು ಇಲ್ಲಿ ಗೆಲ್ಬೇಕು. ಎಷ್ಟೇ ನಾವು ಪ್ರೀತಿ ತೋರಿಸಿದ್ರು ಅವ್ರ ಆ ರೀತಿ ಇದಾರೆ ಅಂದ್ರೆ ಅವರ ವಾಸ್ತವ ಅದು, ಅವ್ರು ಇರೋದೇ ಹಾಗೆ. ಅದನ್ನು ಸಹ ನಾವಿಲ್ಲಿ ಒಪ್ಪಿಕೊಳ್ಳೋಣ ಮಾಸ್ಟರ್ಸ್. ಅದನ್ನು ನಾವಿಲ್ಲಿ ಒಪ್ಪಿಕೊಳ್ಳೋಣ ಮಾಸ್ಟರ್ಸ್. ಹಾಗಾಗಿ ಇಲ್ಲಿ ನೋಡೋದಾದ್ರೆ ಮಜ್ಜಿಗೆಗಿಂತ ಹಗುರವಾದದ್ದು ಪುಣ್ಯ ಅಂತ ಹೇಳ್ತಾರೆ ಮಾಸ್ಟರ್ಸ್ ಇಲ್ಲಿ. ಸಾರಿ, ಮಂಜಿಗಿಂತ ಹಗುರವಾದದ್ದು ಪುಣ್ಯ. ಮಂಜು ಏನಾದ್ರು ಕೈಯಲ್ಲಿ ಇಟ್ಕೊಂಡ್ರೆ ಅದೇನಾಗುತ್ತೆ ಮಾಸ್ಟರ್ಸ್ ಅಲ್ಲಿ ಎಲ್ಲ ನೋಡಿರ್ತೀವಿ ನಾವು ಅಲ್ವಾ. ಅದಕ್ಕಿಂತ ತುಂಬಾನೇ ಹಗುರವಾದದ್ದು ಪುಣ್ಯ. ಅದಷ್ಟು ಒಂದು ಪುಣ್ಯದ ಕೆಲಸಗಳನ್ನ ಸ್ವಲ್ಪ ನಾವಿಲ್ಲಿ ಮಾಡ್ತಾ ಹೋಗ್ಬೇಕು ಮಾಸ್ಟರ್ಸ್ ನಾವು.
ಇಲ್ಲಿ ಭೂಮಿ ಮೇಲೆ ಬಂದಿದೀವಿ ಅಂದ್ಮೇಲೆ ಪಾಪ ಮತ್ತು ಪುಣ್ಯ ಇಲ್ಲಿ ಹಿಂದೆ ನೋಡಿದೀವಿ ನಾವು ಅಲ್ವಾ, ಅವೆರಡು ನಮ್ ಜೊತೆ ಸಂಗಡ ಇರ್ತಾವೆ. ಅದ್ರಲ್ಲೂ ಸಹ ಮಂಜಿಗಿಂತ ಹಗುರವಾದದ್ದು, ತುಂಬಾ ತೆಳುವಾದದ್ದು, ಹಗುರವಾದದ್ದು, ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಕೈಗೆ ಹಿಡ್ಕಣಕ್ಕೆ ಸಾಧ್ಯ ಇಲ್ಲ ಅದು ಅಲ್ವಾ. ಅದಕ್ಕಿಂತ ಹಗುರವಾದದ್ದು ಪುಣ್ಯ. ಅಂತಹ ಪುಣ್ಯದ ಕೆಲಸಗಳನ್ನ ನಾವಿಲ್ಲಿ ಮಾಡ್ತಾ ಹೋಗ್ಬೇಕು ಮಾಸ್ಟರ್ಸ್. ಸುಖಕ್ಕೆ 100 ಜನ, ದುಃಖಕ್ಕೆ 3 ಜನ. ಸುಖಕ್ಕೆ 100 ಜನ, ದುಃಖಕ್ಕೆ 3 ಜನ. ಮದುವೆಗೆ 100 ಜನ, ಸಭೆಗೆ ಲಾರಿ ಜನ. ಸಭೆಗೆ ಲಾರಿ ಜನ. ಸತ್ತಾಗ ಹೆಗಲು ಕೊಡಲು 4 ಜನ. ಆದರೂ ಹಿಂದೆ ಸತ್ತವರ ಹಿಂದೆ ಕೀರ್ತಿ ಅವ್ರದ್ದು ಏನು, ಎಷ್ಟು ಸಾಧನೆ ಮಾಡಿರ್ತಾರೆ, ಏನ್ ಮಾಡಿರ್ತಾರೆ, ಹೇಗೆ ಅಂತ ನೋಡ್ಬಿಟ್ಟು ಅವ್ರ ಹಿಂದೆ ಇರ್ತಾರೆ ಮಾಸ್ಟರ್ಸ್. ನೋಡಿರ್ತೀವಿ ನಾವೆಲ್ಲರೂ ಅವ್ರವ್ರ ಸಾಧನೆಗೆ. ಅವ್ರೊಬ್ರು ತೀರ್ಕೊಂಡು ಹೋಗಿದಾರೆ ಅಂದ್ರೆ ಇನ್ನೇನ್ ಕೊನೆ ನೋಡಕ್ಕೆ ಹೋಗ್ಬೇಕನ್ನೋರು ಒಬ್ಬರ ಮನಸ್ಥಿತಿ ಇದ್ದಂದ್ರೆ, ಅಯ್ಯೋ ಅವ್ರು ತೀರ್ಕೊಂಡು ಇದಲ್ಲ ರಿಲೇಷನ್ಸ್ ಅವಲ್ವಾ, ಅವ್ರು ಮಾತಾಡ್ಸಿದ್ರು ಪರವಾಗಿಲ್ಲಲ್ಲ, ಇನ್ನೇನ್ ಕೊನೆ ಗಳಿಗೆ ಅಲ್ವಾ ಹೋಗ್ಬೇಕನ್ನೋದು ಒಂದು ಮನಸ್ಥಿತಿ ಇರ್ತವೆ ಮಾಸ್ಟರ್ಸ್. ಹಾಗಾಗಿ ಯಾವುದೇ ರೀತಿ ಒಂದು ಕೆಲಸ ಮಾಡಬೇಕಾದ್ರೂ ಪುಣ್ಯದ ಕೆಲಸ ಮಾಡೋಣ ಮಾಸ್ಟರ್ಸ್. ಯಾವುದನ್ನು ಮನಸ್ಸಿಗೆ ಇಟ್ಕೊಳೋದು ಬೇಡ ನಾವು. ಹಾಗಾಗಿ ಸುಖ, ಕಷ್ಟ, ನಗುಲುವು, ನಲಿವು ಎಲ್ಲ ಬರುತ್ತೆ. ಅವು ಎಲ್ಲವನ್ನ ಜೊತೆಗೆ ತೆಗೆದುಕೊಂಡೋಗೋಣ ಮಾಸ್ಟರ್ಸ್. ಒಂದು ಪುಣ್ಯದ ದಾರಿಗೆತ್ತ ನಾವು ಸಾಗೋಣ ಮಾಸ್ಟರ್ಸ್. ಇಲ್ಲಿ ಈ ಪುಣ್ಯದ ಕೆಲಸಗಳನ್ನ ಮಾಡೋದ್ರ ಜೊತೆನೆ ಒಂದು ಎಷ್ಟು ಸಾಧ್ಯ ಆಗುತ್ತೋ, ನಮ್ಮ ಪಾಪ ಕರ್ಮಗಳನ್ನ ಸ್ವಲ್ಪ ನಿಭಾಯಿಸ್ಲಿಕ್ಕೆ ಸಾಧ್ಯ ಅಂದ್ರೆ ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟಷ್ಟು ಕೆಲಸಗಳನ್ನ ನಾವು ಮಾಡೋಣ ಮಾಸ್ಟರ್ಸ್. ಸಮಾಜಕ್ಕೆ ಆಗಿರ್ಬಹುದು, ನಮ್ಮ ಮನೆಗೆ ಆಗಿರ್ಬೋದು, ನಮ್ಮ ರಿಲೇಷನ್ಸ್ಗೆ ಆಗಿರ್ಬೋದು, ಸಂಬಂಧಿಗಳಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಅಷ್ಟಷ್ಟು ಕೆಲಸಗಳನ್ನ ನಾವು ಮಾಡ್ಬಿಟ್ಟು ಒಂದಷ್ಟು ಪುಣ್ಯದ ಗಂಟುಗಳನ್ನ ನಮ್ಮ ಜೊತೆ ಕೂಡಿಟ್ಕೊಳ್ಳೋಣ ಮಾಸ್ಟರ್ಸ್. ಸುಮ್ನೆ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದಷ್ಟು ಜ್ಞಾನವನ್ನು ಇದ್ರೆ ಮಾತ್ರ ನಾವು ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಪುಣ್ಯದ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ನಾವು ಮಾಸ್ಟರ್ಸ್. ಹಾಗಾಗಿ ಗಾಳಿಗಿಂತ ವೇಗವಾದದ್ದು ಮನಸ್ಸು, ವೇಗವಾದದ್ದು ಗಾಳಿಗಿಂತ ವೇಗವಾದದ್ದು ಮನಸ್ಸು ಅಂತ ಹೇಳ್ತಿದ್ದಾರೆ ನೋಡಿ ಮಾಸ್ಟರ್ಸ್. ಕನಿಕರ ಇರುವವರಿಗೆ ಕಷ್ಟ ಜಾಸ್ತಿ, ಕನಿಕರ ಇರುವವರಿಗೆ ಕಷ್ಟ ಜಾಸ್ತಿ, ಒಳ್ಳೆಯ ಮನಸ್ಸು ಇರೋರಿಗೆ ದುಃಖ ಜಾಸ್ತಿ. ಒಳ್ಳೆಯ ಮನಸ್ಸು ಇರೋರಿಗೆ ದುಃಖ ಜಾಸ್ತಿ, ಆದ್ರೆ ಅದು ಕ್ಷಣಿಕ ಮಾಸ್ಟರ್. ದುಃಖ ಅನ್ನೋದು ಶಾಶ್ವತವಾಗಿ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಆ ಮನಸ್ಸಿಗೆ ಬೆಲೆ ಅನ್ನೋದು. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಯಾವುದಕ್ಕೆ ಆಗ್ಲಿ ನಾವು ಮನಸ್ಸನ್ನೋದು ಮಾಡ್ಬೇಕು ಮಾಸ್ಟರ್ಸ್. ಆ ಮನಸ್ಸನ್ನು ಮಾಡಿದಾಗ ಮಾತ್ರ ನಾವು ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಶ್ರೇಯಸ್ಸು ಬರ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ನಮ್ಮ ಮನಸ್ಸು ಒಂದು ಕ್ಷಣ ಒಂದತ್ರಕ್ಕಿದ್ದು ಇನ್ನೊಂದತ್ರಕ್ಕಿರಲ್ಲ ಮಾಸ್ಟರ್ಸ್. ಮಂಗನಂತೆ ಇರುವಂತ ಮನಸ್ಸು ಇದು. ಆ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡು ನಾವು ಸಾಧನೆ ಮಾಡ್ಬೇಕು ಮಾಸ್ಟರ್ಸ್. ಗಾಳಿನಾದ್ರೂ ಹಿಡಿಬೋದು, ಈ ಮನಸ್ಸನ್ನ ಹಿಡಿಯಕ್ ಸಾಧ್ಯ ಇಲ್ಲ ಮಾಸ್ಟರ್ಸ್. ಒಂದು ನಿಮಿಷನಾದ್ರೂ ಒಂದು ಬಲೂನ್ ನಲ್ಲಿ ಗಾಳಿ ಆಗಿನ ತುಂಬಿಸಿಟ್ಕೋಬಹುದು, ಆದ್ರೆ ಈ ಮನಸ್ಸನ್ನ ಕಟ್ಟಿ ಹಾಕಕ್ಕೆ ಸಾಧ್ಯನೇ ಇಲ್ಲ ಮಾಸ್ಟರ್ಸ್. ನಮ್ಮ ದೇಹ ಇಲ್ಲಿದ್ರೆ ನಮ್ಮ ಮನಸ್ಸು ಎಲ್ಲ ಇರುತ್ತೆ ಅಲ್ವಾ. ಎಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುತ್ತೆ, ಎಲ್ಲ ತಿಳಿದಂತ ಮಾಸ್ಟರ್ಸ್. ಜ್ಞಾನವನ್ನು ಪ್ರತಿದಿನ ತಗೊಳ್ತಾ ಇರ್ತೀವಿ, ಪಡಿತಾ ಇರ್ತೀವಿ. ಇಷ್ಟಿಷ್ಟು ಜ್ಞಾನವನ್ನು ಪಡಿತಾ ಇರುವಾಗ ನಾವು ಆ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ಅಲ್ವಾ. ಮನಸ್ಸಿನಿಂದ ಓಡ್ಬೇಡ್ರಿ ಅಂತ ಧ್ಯಾನದಲ್ಲಿ ಹೇಳ್ತಾ ಇರ್ತೀವಿ ಅಲ್ವಾ. ಆಲೋಚನೆಗಳು ಬರೋದು ಸಹಜ, ಆಲೋಚನೆಗಳಿಂದ ಯಾರೂ ಸಹ ಹೋಗ್ಬೇಡ್ರಿ. ಅದಕ್ಕೆ ಒಂದು ಧನ್ಯವಾದಗಳು, ಕೃತಜ್ಞತೆ ಹೇಳಿ ಮತ್ತೆ ನೀವು ಉಸಿರಿನ ಕಡೆನೆ ಗಮನ ಹರಿಸಿ ಅಂತಂದೇಳಿ ಹೇಳ್ತಾ ಇರ್ತಾರೆ ಅಲ್ವಾ. ನಾವೆಲ್ಲರೂ ಅದೇ ಹಾದಿಯಲ್ಲೇ ಇರುವಂತವ್ರು ಅಲ್ವಾ ಮಾಸ್ಟರ್ಸ್. ಆ ಮನಸ್ಸಿಗೂ ಸಹ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಒಂದು ಕ್ಷಣನಾದ್ರೂ ನಮ್ ಜೊತೆಗಿತ್ತಂದ್ರೆ ನಾವು ಮನಸ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಎಲ್ಲ ಒಂದ್ ಕಡೆಗೆ ಹೋಗಿ ಅಲ್ಲಿ ಒಂದು ನೋಡ್ಕೊಂಡ್ ಬಂತೆ ಅಂದ್ರ ಓಕೆ, ಅದಕ್ಕೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಬಟ್ ಅದ್ರಿಂದನೇ ಓಡ್ತಾ ಹೋಗಿ ನಮ್ಮ ನಿಜ ಸ್ಥಿತಿ, ನಮ್ಮ ನಿಜ ಸಮಯವನ್ನ ನಾವು ಹಾಳು ಮಾಡ್ಕೋಬಾರ್ದು ಮಾಸ್ಟರ್ಸ್. ಅಲ್ಲಿ ಇದ್ದು ನಾವು ಗೆಲ್ಬೇಕು ಮಾಸ್ಟರ್ಸ್ ಇದನ್ನ. ಹಾಗಾಗಿ ಕಷ್ಟ ಬರೋದು ಸಹಜ. ಯಾವ್ದ್ರಿಂದ ಕಷ್ಟ ಬರೋದು ಸಹಜ? ಆ ಮನಸ್ಸು ಮಾಡಿಸುತ್ತೆ ಇದನ್ನೆಲ್ಲ ಆಟವನ್ನೆಲ್ಲ ಅಲ್ವಾ. ಕನಿಕರ ಇರೋರಿಗೆ ಕಷ್ಟ ಜಾಸ್ತಿ ಅಂತಂದೆ ಅಲ್ವಾ ಮಾಸ್ಟರ್ಸ್. ಹಂಗಾಗಿ ಒಳ್ಳೆ ಮನಸ್ಸುಗಳಿಗೂ ಸಹ ದುಃಖ ಜಾಸ್ತಿ. ಆ ದುಃಖವನ್ನ ನಾವು ಗೆಲ್ಬೇಕು, ಮನಸ್ಸನ್ನು ಸಹ ನಾವು ಗೆಲ್ಬೇಕು. ನಮ್ಮ ಮನಸ್ಸನ್ನ ಇಟ್ಕೋಬೇಕು, ಧ್ಯಾನವನ್ನು ಘಟಿಸ್ಕೋಬೇಕು, ಧ್ಯಾನವನ್ನು ಮಾಡ್ಬೇಕು. ಪ್ರತಿದಿನನೂ ನಾವು ಧ್ಯಾನಸ್ಥರಾಗ್ಬೇಕು, ಪ್ರತಿ ಕ್ಷಣದಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಇರಬೇಕು. ಪ್ರತಿ ಕ್ಷಣನ ನಾವು
ಗ್ರಾಟಿಟ್ಯೂಡ್ ತಿಳಿಸ್ತಾ ಇರ್ಬೇಕು, ಧನ್ಯವಾದಗಳನ್ನ ತಿಳಿಸ್ತಾ ಇರ್ಬೇಕು ಮಾಸ್ಟರ್ಸ್ ನಾವಿಲ್ಲಿ. ಪತ್ರಿಜಿಯವರು ಹೇಳ್ದಾಗೆ ಜ್ಞಾನ ನವರತ್ನಗಳು ಅಂತಂದೇಳಿ, ಪಿರಮಿಡ್ ಜ್ಞಾನ ನವರತ್ನಗಳು ಅಂತಂದೇಳಿ 9 ರತ್ನಗಳ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಜ್ಞಾನ ನವರತ್ನಗಳ ಬಗ್ಗೆ 9 ರತ್ನಗಳ ಬಗ್ಗೆ ತಿಳಿಸಿದ್ದಾರೆ. ನಾನಿಲ್ಲಿ ನಮ್ಮ ಜೀವನದ ಅಮೂಲ್ಯದ ರತ್ನಗಳ ಬಗ್ಗೆ ತಿಳಿಸಿದ್ದಾರೆ. ಈ ತರ ಮಾಡ್ಕಂತ ಓಡ್ಕಂತ ಹೋದ್ರೆ ತುಂಬಾ ರತ್ನಗಳನ್ನ ನಾವು ಇಲ್ಲಿ ಹುಡುಕ್ಬೋದು. ನನಗೆ ಇವತ್ತು ತುಂಬಾ ಕಡಿಮೆ ಸಮಯದಲ್ಲಿ ಇಷ್ಟೊಂದು ರತ್ನಗಳನ್ನ ಕೂಡಿಟ್ಟು ನಿಮ್ಮ ಮುಂದೆ ಬರ್ಲಿಕ್ಕೆ ಇಷ್ಟಪಟ್ಟೆ. ಅದೇ ರೀತಿ ಪಿರಮಿಡ್ ಜ್ಞಾನ ರತ್ನಗಳು, ನವರತ್ನಗಳು ಅಂದ್ರೆ ನವ ಅಂದ್ರೆ 9 ರತ್ನಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಾನಿಲ್ಲಿ 12 ರತ್ನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮಾಸ್ಟರ್ಸ್, ಅಮೂಲ್ಯವಾದ ರತ್ನಗಳು ಅಂತಂದೇಳಿ. ಅದೇ ಮಾಸ್ಟರ್ಸ್ ಇವತ್ತಿದ್ ನೋಡೋದಾದ್ರೆ ನವರತ್ನಗಳ ಬಗ್ಗೆ ಒಂದು ಚೂರು ಮಾಸ್ಟರ್ಸ್. ಎಲ್ಲ ನಾನೇ, ಎಲ್ಲ ನಾನೇ, ಜೀವವೇ ದೇವರು, ದೇಹವೇ ದೇವಾಲಯ, ಶ್ವಾಸವೇ ಗುರು, ಸಮಯವೇ ಸಾಧನ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ, ದಾನವೇ ಧರ್ಮ, ಧರ್ಮವೇ ಪುಣ್ಯ. ನೋಡಿ ಇಲ್ಲಿ ಒಂದಷ್ಟು ನಾನ್ ತೆಗೆದುಕೊಂಡ ವಿಷಯದಲ್ಲೂ 1-2-3 ಮಾಹಿತಿಗಳು ಇಲ್ಲಿ ಸಿಕ್ಕಿದೆ. ಇಲ್ಲಿ ಜ್ಞಾನ, ಧರ್ಮ, ಪುಣ್ಯ ಇವೆಲ್ಲವೂ ಇಲ್ಲಿ ನವರತ್ನಗಳು ಅಂತೇಳಿ. ಇದು ಸಹ ಪುಸ್ತಕ ತುಂಬಾನೇ ಚೆನ್ನಾಗಿದೆ ಮಾಸ್ಟರ್. ಇದು ಪುಸ್ತಕ ಚಿಕ್ಕದಿರ್ಬೋದು, ಮಾಹಿತಿ ಮಾತ್ರ ತುಂಬಾ ಚೆನ್ನಾಗಿದೆ ಮಾಸ್ಟರ್ಸ್. ಹೇಳ್ತಿರ್ತಾರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಅದೇ ರೀತಿ ಪತ್ರಿಜಿಯವರು ಏನೇ ಮಾಡಿದ್ರು ಎಲ್ಲವುದು ಮುಂದಾಲೋಚನೆ ಇಟ್ಬಿಟ್ಟು ಇಂತಿಂತ ಜ್ಞಾನ ಇಂತಿಂತ ಪಡಿತಾ ಹೋಗ್ಬೇಕು, ಸಿಗ್ತಾ ಹೋಗ್ಬೇಕು ಅಂತ ಹೇಳಿ ಅದ್ಭುತವಾದಂತಹ ಪಿರಮಿಡ್ ನವರತ್ನಗಳು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಮಾಸ್ಟರ್ ಪುಸ್ತಕ. ಪ್ರತಿಯೊಬ್ರು ತಗೊಳ್ರಿ, ಮನೇಲಿ ಯಾವ್ದಾರ ಒಂದು ಫಂಕ್ಷನ್ಸ್ ಆದ್ರೂ ಈ ತರ ಒಂದು ಪುಸ್ತಕಗಳನ್ನ ಕೊಡೋದ್ರ ಮೂಲಕ ನೀವು ಒಂದು ಪುಣ್ಯದ ಕೆಲಸಗಳನ್ನ ಮಾಡಬಹುದು ಮಾಸ್ಟರ್ಸ್. ಹಾಗಾಗಿ ಇಷ್ಟಿಷ್ಟು ಜ್ಞಾನವನ್ನು ಪ್ರತಿ ಮಾಸ್ಟರ್ಸ್ ಬರ್ತಿರ್ತಾರೆ, ಕೊಡ್ತಾ ಇರ್ತಾರೆ. ಇಂತಿಂತ ಪುಸ್ತಕದ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೊಡ್ಬೇಕು ಮಾಸ್ಟರ್ಸ್ ನಾವು. ಯಾಕೆಂದ್ರೆ ಎಷ್ಟು ಮಾಸ್ಟರ್ಸ್ಗೆಲ್ಲ ಇನ್ನು ಪತ್ರಿಜಿಯವರು ಎಷ್ಟೆಷ್ಟೋ ಪುಸ್ತಕಗಳ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಹಾಗಾಗಿ ಎಲ್ಲದ್ರ ಬಗ್ಗೆನ ಸ್ವಲ್ಪ ಜ್ಞಾನ ಇರ್ಲಿ ಅಂತೇಳಿ ಇದೊಂದು ನವರತ್ನಗಳ ಬಗ್ಗೆ ನಾನು ಪುಸ್ತಕ ತೋರಿಸಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಟ್ಟೆ. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನನಗೆ ಇಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಏನಾದರೂ ಸ್ವಲ್ಪ ಅಡೆತಡೆಗಳು, ಮಾತಿನಲ್ಲಿ ವ್ಯತ್ಯಾಸ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಹೇಳ್ತಾ, ನನಗೆ ಇಷ್ಟೊತ್ತು ಮಾತನಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಲಕ್ಷ್ಮಿ ಮೇಡಮ್ಗಾಗಿರ್ಬೋದು, ಎಲ್ಲ ನನ್ನ ಪ್ರೀತಿಯ ಮಾಸ್ಟರ್ಸ್ ದೇವರುಗಳಿಗೂ ನಿಮ್ಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ನಮ್ಮ ಜೀವನದಲ್ಲಿ ಅಮೂಲ್ಯವಾದ ರತ್ನಗಳ ಬಗ್ಗೆ ಇಷ್ಟು ಮಾಹಿತಿನ ನಿಮ್ಮ ಮುಂದೆ ಪ್ರಯತ್ನ ಮಾಡಿದೀನಿ ಹೇಳಲಿಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.